ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ಈ ಭಾದ್ರಪದ ಮಾಸದ ಅನಂತನ ಹುಣ್ಣಿಮೆಯ ಶುಭಾಶೀರ್ವಾದಗಳನ್ನು ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಈ ಅನಂತನ ಹುಣ್ಣಿಮೆಯಂದೇ ವಿಶೇಷವಾಗಿ ನಡೀತಾ ಇರುವ ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣದ ಪ್ರಭಾವಗಳೇನು, ಇಡೀ ವಿಶ್ವದ ಮೇಲೆ ಉಂಟಾಗುವ ಪರಿಣಾಮಗಳೇನು, ಅದು ವಿಶ್ವಾವಸು ನಾಮ ಸಂವತ್ಸರದಲ್ಲಿ, ಅದರೊಳಗೂ ಭಾನುವಾರ ಪೂರ್ವಭಾದ್ರ ಮತ್ತು ಉತ್ತರಾಭಾದ್ರ ನಕ್ಷತ್ರಗಳಲ್ಲಿ ನಡೀತಾ ಇರುವ ಈ ರಾಹುಗ್ರಸ್ತ ಖಗ್ರಾಸ ರಕ್ತಸಿಕ್ತ ಚಂದ್ರಗ್ರಹಣದ ಪ್ರಭಾವಗಳೇನು, ಈ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಿಂದ ಈ ರಕ್ತಸಿಕ್ತ ಚಂದ್ರಗ್ರಹಣದ ಪ್ರಭಾವಗಳು ಯಾವ ರೀತಿಯಿಂದ ಉಂಟು ಮಾಡುತ್ತೆ, ಯಾವ ರಾಶಿಗೆ ಅದೃಷ್ಟ ಲಕ್ಷ್ಮಿ ಒಲಿತಾ ಇದ್ದಾಳೆ, ಯಾವ ರಾಶಿಯವರು ಅತ್ಯಂತ ಜಾಗರೂಕತೆಯನ್ನು ವಹಿಸಬೇಕು, ಯಾವ ರಾಶಿಯವರು ವಿಶೇಷವಾಗಿ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿದರೆ ಬರುವ ಎಲ್ಲ ಅಶುಭ ಫಲಗಳಿಂದ ಪಾರಾಗಬಹುದು. ಈ ರಾಹುಗ್ರಸ್ತ ಖಗ್ರಾಸ ರಕ್ತಸಿಕ್ತ ಚಂದ್ರಗ್ರಹಣದಿಂದ ನಮ್ಮ ಕರ್ನಾಟಕದ ರಾಜಕೀಯದ ಮೇಲೆ ಯಾವ ರೀತಿಯಿಂದ ಪರಿಣಾಮ ಉಂಟಾಗಬಹುದು, ನಮ್ಮ ಭಾರತ ದೇಶದ ರಾಜಕೀಯದ ಮೇಲೆ ಯಾವ ರೀತಿಯಿಂದ ಈ ಖಗ್ರಾಸ ಚಂದ್ರಗ್ರಹಣ ಪ್ರಭಾವವನ್ನ ಉಂಟು ಮಾಡಬಹುದು. ಬನ್ನಿ, ಎಲ್ಲದಕ್ಕೂ ಮುಂಚೆ ಈ ಚಂದ್ರಗ್ರಹಣದ ಪ್ರಭಾವದಿಂದ ನಮ್ಮ ನಾಡಿನ ರೈತರಿಗೆ ಯಾವ ವಿಶೇಷ ಫಲಗಳು ಉಂಟಾಗುತ್ತವೆ, ನಮ್ಮ ದೇಶದ ಸೈನಿಕರಿಗೆ ಯಾವ ರೀತಿಯಿಂದ ಶುಭ ಫಲಗಳನ್ನು ನೀಡ್ತಾ ಇದ್ದಾನೆ, ಪ್ರತಿಯೊಂದನ್ನು ಸಹ ತಿಳಿದುಕೊಳ್ಳೋಣ. ಈ ಗ್ರಹಣದಲ್ಲಿ ಸರಳ ರೀತಿಯಿಂದ ನಮ್ಮ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಮತ್ತು ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತಾದಿಗಳು ಯಾವ ಸರಳ ಪರಿಹಾರಗಳನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು ಎನ್ನುವುದನ್ನು ವಿಶೇಷವಾಗಿ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ಈ ಖಗ್ರಾಸ ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣ 7ನೇ ತಾರೀಕು ಸೆಪ್ಟೆಂಬರ್ 2025 ಭಾನುವಾರದಂದು ರಾತ್ರಿ 9:53 ಪ್ರಾರಂಭವಾಗಿ ಮುಕ್ತಾಯ 8ನೇ ತಾರೀಕು 9ನೇ ತಿಂಗಳು 2025 ಮಧ್ಯರಾತ್ರಿ 1:26 ಮುಕ್ತಾಯಗೊಳ್ಳಲಿದೆ. ಗ್ರಹಣದ ಮಧ್ಯಕಾಲ 11:39 ಗಾಗಿ ಈ ರಾಹುಗ್ರಸ್ತ ಖಗ್ರಾಸ ರಕ್ತ ಚಂದ್ರಗ್ರಹಣದ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ಯಾವ ಯಾವ ಪ್ರದೇಶದಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ ಅಂತಂದರೆ, ಇಡೀ ಸಂಪೂರ್ಣ ಏಷ್ಯಾ ಖಂಡವನ್ನು ಮತ್ತು ಯುರೋಪ್, ಆಫ್ರಿಕಾ, ಆಸ್ಟ್ರೇಲಿಯಾವನ್ನು ಕಾಣ್ತಾ ಇದೆ ಮತ್ತು ಸಂಪೂರ್ಣ ಏಷ್ಯಾದ ಜೊತೆಯಲ್ಲಿ ಪೂರ್ವ ಆಫ್ರಿಕಾ, ಆಸ್ಟ್ರೇಲಿಯಾ, ಯುರೋಪ್, ದಕ್ಷಿಣ, ಪಶ್ಚಿಮ ಮತ್ತು ಮಧ್ಯ ಆಫ್ರಿಕಾ, ಪೂರ್ವ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಪೆಸಿಫಿಕ್ ಮಹಾಸಾಗರ ಪ್ರದೇಶಗಳು, ಅಟ್ಲಾಂಟಿಕಾ, ಹಿಂದೂ ಮಹಾಸಾಗರ, ಆರ್ಟಿಕ್ ಮತ್ತು ಅಂಟಾರ್ಟಿಕದ ಸಂಪೂರ್ಣ ಭಾಗಗಳಲ್ಲೂ ಸಹ ಈ ಚಂದ್ರಗ್ರಹಣದ ಪ್ರಭಾವಗಳು ಉಂಟಾಗ್ತಾ ಬರುತ್ತೆ ಮತ್ತು ಉತ್ತರ ಮತ್ತು ಉತ್ತರ
ಮತ್ತು ಪಶ್ಚಿಮ ಅಮೆರಿಕದ ಬಹುತೇಕ ಭಾಗಗಳಲ್ಲಿ ಈ ಗ್ರಹಣದ ವೀಕ್ಷಣೆಯು ಕಡಿಮೆ ಆಗಿರುತ್ತೆ. ಆದ್ರೂ ಸಹ ಅಮೆರಿಕಾದ ಮೇಲೂ ಸಹ ಈ ಗ್ರಹಣದ ಪ್ರಭಾವ ಉಂಟಾಗೇ ಆಗುತ್ತೆ. ನೀವೆಲ್ಲರೂ ಸಹ ಗಮನಿಸಬಹುದು, ಮುಂದಿನ 8 ತಿಂಗಳಲ್ಲಿ ಯಾವ ರೀತಿಯಿಂದ ಅಮೆರಿಕದ ಮೇಲೆ ಈ ಗ್ರಹಣ ಪರಿಣಾಮ ಉಂಟು ಮಾಡುತ್ತೆ, ಅಲ್ಲಿನ ಅಧ್ಯಕ್ಷರನ್ನ ಯಾವ ರೀತಿಯಿಂದ ಈ ಚಂದ್ರಗ್ರಹಣದಿಂದ ಆ ಭಗವಂತ ಆಟ ಆಡಿಸ್ತಾನೆ ಅನ್ನೋದನ್ನ ಪ್ರತಿಯೊಬ್ಬರೂ ನೋಡಬಹುದಾಗಿದೆ. ಮತ್ತು ಪ್ರಮುಖ ನಗರಗಳಾದ ಯಾಂಗೋನ್, ಮ್ಯಾನ್ಮಾರ್, ಶಾಂಘೈ ಚೀನಾದ ಜೋಹಾನ್ಸ್ಬರ್ಗ್ ಹೊಂದಿ ಮತ್ತೆ ನವದೆಹಲಿ, ಲಾಗೋಸ್, ಕಾಹಿರಾ ಈಜಿಪ್ಟ್, ಬೆಂಗಳೂರು, ಕೋಲ್ಕತ್ತಾ ಮತ್ತಿತರ ಯುರೋಪಿಯನ್ ನಗರಗಳು, ಬೆರ್ಲಿನ್, ಲಂಡನ್, ಪ್ಯಾರಿಸ್, ಮ್ಯಾಡ್ ಸೇರಿದಂತೆ ಅನೇಕ ಸ್ಥಳಗಳಲ್ಲಿ ಸಂಪೂರ್ಣವಾಗಿ ಈ ಚಂದ್ರಗ್ರಹಣ ಕಾಣಸಿಗುತ್ತೆ. ಮತ್ತು ಇದರ ಪ್ರಭಾವಗಳನ್ನು ಸಹ ಈ ಎಲ್ಲ ದೇಶದ ಮೇಲೆ ನಾವುಗಳು ಪ್ರಭಾವಗಳನ್ನ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣ ಅಂದ್ರೆ ಬ್ಲಡ್ ಮೂನ್ ಈ ವಿಶ್ವಾವಸು ಸಂವತ್ಸರದಲ್ಲಿ ನಡೀತಾ ಇರೋದ್ರಿಂದ ಯಾವ ರೀತಿಯಿಂದ ಜಾಗತಿಕವಾಗಿ ಫಲಾಫಲಗಳನ್ನ ತನ್ನ ಪ್ರಭಾವವನ್ನ ಬೀರ್ತಾನೆ ಅನ್ನೋದನ್ನ ಬನ್ನಿ ನೋಡೋಣ. ಈ ರಕ್ತಚಂದ್ರಗ್ರಹಣದ ಪ್ರಭಾವಗಳನ್ನ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ. ಭಾರತದ ಮೇಲೆ ಮತ್ತು ಜಾಗತಿಕವಾಗಿ ಮತ್ತು ನಮ್ಮ ಕರ್ನಾಟಕದ ಮೇಲೂ ಯಾವ ರೀತಿಯಿಂದ ತನ್ನ ಪ್ರಭಾವವನ್ನ ಬೀರುತ್ತದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅನೇಕ ರಾಷ್ಟ್ರಗಳ ನಡುವೆ ಮತ್ತು ದೇಶಗಳ ನಡುವೆ ಯುದ್ಧ ಭೀತಿಗಳನ್ನ ಉಂಟಾಗಲಿಕ್ಕೆ ಈ ರಕ್ತಚಂದ್ರಗ್ರಹಣ ಮುನ್ನುಡಿಯನ್ನ ಬರಿತಾ ಇದೆ. ಇನ್ನ 8 ತಿಂಗಳ ಕಾಲದಲ್ಲಿ ಆದಷ್ಟು ಎಚ್ಚರಿಕೆಯನ್ನ ವಹಿಸಿದ್ದರೆ ಅನೇಕ ಪ್ರಾಣಹಾನಿಗಳು, ಮಾನಹಾನಿಗಳು ಮತ್ತು ವಿಪತ್ತುಗಳು ಉಂಟಾಗಲಿವೆ. ಆದ್ದರಿಂದ ಇಡೀ ಜಾಗತಿಕವಾಗಿ ಸಕಲರೂ ಸಹ ವಿಶ್ವದಲ್ಲಿ ಶಾಂತಿಯನ್ನ ಉಂಟು ಮಾಡಲಿ ಅಂತಂದು ಸಕಲ ಭಕ್ತಾದಿಗಳು ಮತ್ತು ಶಿಷ್ಯಂದಿರೂ ಸಹ ಆ ದುರ್ಗೆಯನ್ನ ಪ್ರಾರ್ಥನೆಯನ್ನ ಮಾಡೋಣ. ಇಡೀ ವಿಶ್ವಕ್ಕೆ ಸನ್ಮಂಗಳವನ್ನ ದಯಪಾಲಿಸಲಿ, ಎಲ್ಲ ಕಡೆ ಶಾಂತಿ ಮತ್ತು ನೆಮ್ಮದಿ ಉಂಟಾಗಲಿ ಅಂತಂದು ನೀವೆಲ್ಲರೂ ಸಹ ಪ್ರತಿಯೊಂದು ದಿನವೂ ಸಹ ನಮ್ಮ ಪೂಜಾನಲ್ಲಿ ಪ್ರಾರ್ಥನೆಯನ್ನ ಮಾಡೋಣ ಶಿಷ್ಯಂದಿರೇ. ಮತ್ತು ಕರ್ನಾಟಕದ ರಾಜಕೀಯದಲ್ಲಿ ಅನೇಕ ರೀತಿಯಿಂದ ಬದಲಾವಣೆಗಳಾಗುವ ಸಂಭವಗಳು ಉಂಟಾಗ್ತಾ ಹೋಗುತ್ತೆ. ಮತ್ತು ಕರ್ನಾಟಕ ರಾಜ್ಯದಲ್ಲೂ ರಾಜಕೀಯದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನ ಮುಂಬರುವ 8 ರಿಂದ 10 ತಿಂಗಳಲ್ಲಿ ನಾವುಗಳು ಸಹ ಕಾಣಬಹುದಾಗಿದೆ. ಜಲಪ್ರವಾಹಗಳು, ಭೂಕುಸಿತಗಳು, ಭೂಕಂಪನಗಳು, ಜ್ವಾಲಾಮುಖಿಗಳು, ಕಾಡ್ಗಿಚ್ಚುಗಳು, ಸುನಾಮಿಗಳು, ಚಂಡಮಾರುತಗಳು, ತೀವ್ರವಾದ ಉಷ್ಣತೆಯನ್ನ ಅನೇಕ ದೇಶಗಳು ಸಹ ಎದುರಿಸಬೇಕಾಗುತ್ತೆ. ಮತ್ತು ಅನೇಕ ಭೂಕಂಪನಗಳು, ಭೂಕುಸಿತಗಳನ್ನು ಸಹ ನೀವು ಕಾಣ್ತಾ ಹೋಗ್ತೀರಾ. ಅನೇಕ ಭೂಕುಸಿತದಿಂದ ಅನೇಕ ಪ್ರಾಣಹಾನಿಗಳನ್ನು ಸಹ ಕಾಣ್ತಾ ಹೋಗ್ಬೋದು. ತೀವ್ರವಾದ ಉಷ್ಣತೆಯನ್ನ ಎದುರಿಸಬೇಕಾಗುತ್ತೆ ಜಾಗತಿಕವಾಗಿ. ಆದ್ದರಿಂದ ಆದಷ್ಟು ಪ್ರಕೃತಿಯನ್ನ ಪೂಜಿಸೋಣ, ಗಿಡ ಮರಗಳನ್ನ ಬೆಳೆಸೋಣ ವೀಕ್ಷಕರೇ. ಆದಷ್ಟು ವೀಕ್ಷಕರೇ, ನಾವು ಎಂದಿನಿಂದನೂ ಸಹ ಹೇಳ್ತಾ ಬರ್ತಾ ಇದ್ದೀವಿ, ಏನಪ್ಪ ಅಂತಂದ್ರೆ ಪ್ರಕೃತಿಯನ್ನ ಪೂಜಿಸೋಣ ಮತ್ತು ಪ್ರೀತಿಸೋಣ. ಅದರ ಜೊತೆಯಲ್ಲಿ ನಾವುಗಳು ಸಹ ಒಂದಾಗೋಣ. ಆದ್ದರಿಂದ ನಾವುಗಳು ಇನ್ನು ಮುಂದೆ ಏನಪ್ಪ ಮಾಡೋಣ ಅಂತಂದ್ರೆ ಪ್ರತಿಯೊಬ್ಬ ವೀಕ್ಷಕರಿರಲಿ, ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಸಹ ಏನಪ್ಪ ಹೇಳ್ತಾ ಇದೀವಿ ಅಂತಂದ್ರೆ ದಿನಕ್ಕೊಂದು ಸಸಿಯನ್ನಾದರೂ ನೆಡೋಣ. ಯಾಕಂದ್ರೆ ಕಾಲಜ್ಞಾನದಲ್ಲಿ ಮುಂದೆ ಬರುವ ಪೀಳಿಗೆಗೆ ಜಾಗತಿಕ ತಾಪಮಾನದ ತೋರಿಸ್ತಾ ಇದೆ. ಇದರಿಂದ ಅನೇಕ ಸಾವು ನೋವುಗಳು, ಅನೇಕ ಪ್ರಾಣಿಗಳ ಮೇಲೆ ದುಷ್ಪರಿಣಾಮಗಳು ಉಂಟಾಗ್ತಾ ಬರುತ್ತೆ ವೀಕ್ಷಕರೇ. ಆದಷ್ಟು ತಾವುಗಳು
ಪ್ರಯತ್ನವನ್ನು ಮಾಡಿ ದಿನಕ್ಕಾದ್ರೂ ಆಗಲಿಲ್ಲ ಅಂತಂದ್ರೆ ತಿಂಗಳಿಗೆ ಒಂದಾದ್ರೂ ಒಂದು ಸಸಿಯನ್ನು ನೆಟ್ಟಿ ನಿಮ್ಮ ಜನ್ಮವನ್ನು ಸಾರ್ಥಕತೆಯನ್ನು ಮಾಡಿಕೊಳ್ಳೋಣ ವೀಕ್ಷಕರೇ. ಆದಷ್ಟು ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು ಸಹ ಮುಂಬರುವ 8 ತಿಂಗಳುಗಳ ಕಾಲ ಎಚ್ಚರಿಕೆಯನ್ನು ತಮ್ಮ ಆರೋಗ್ಯದಲ್ಲಿ ವಹಿಸುವುದು ಸೂಕ್ತ ವೈದ್ಯರ ಸಂಪರ್ಕವನ್ನು ಮಾಡುವುದು ಮತ್ತು ವೈದ್ಯರ ಸಲಹೆಯಂತೆ ನಡೆದುಕೊಳ್ಳುವುದು ಸಹ ಉತ್ತಮವಾದದ್ದು. ಮತ್ತು ನಮ್ಮ ನಾಡಿನ ಹೆಮ್ಮೆಯ ಸೈನಿಕರುಗಳು ಮತ್ತು ಎಚ್ಚರಿಕೆಯಿಂದ ಇರುವುದು ಸೂಕ್ತ. ಏಕೆಂದರೆ ನಮ್ಮ ಶತ್ರು ರಾಷ್ಟ್ರಗಳು ಮರಿಯಂತೆ ನಟಿಸುತ್ತಾ ನಮ್ಮ ಬೆನ್ನ ಹಿಂದಿಗೆ ಚೂರಿ ಹಾಕುವ ಎಲ್ಲ ಸಂಭವಗಳು ಕಾಲಜ್ಞಾನದಲ್ಲಿ ತಿಳಿಸುತ್ತಾ ಇರುವುದರಿಂದ ಆದಷ್ಟು ಎಚ್ಚರಿಕೆಯಿಂದ ಇರುವುದು ಸೂಕ್ತ. ಇದರ ಸಂಬಂಧಿತವಾಗಿ ಕೇಂದ್ರ ಸರ್ಕಾರವು ಸಹ ಹೆಚ್ಚಿನ ಗಮನ ಹರಿಸುವುದು ಸೂಕ್ತ. ಇಲ್ಲದಿದ್ದರೆ ಅನೇಕ ನಾಡಿನ ಹೆಮ್ಮೆಯ ಸೈನಿಕರುಗಳು ತಮ್ಮ ಪ್ರಾಣವನ್ನು ತ್ಯಜಿಸಬೇಕಾಗುತ್ತೆ. ಆದಷ್ಟು ಜಾಗರೂಕತೆಯನ್ನು ಕೇಂದ್ರ ಸರ್ಕಾರ ವಹಿಸುವುದು ಸೂಕ್ತ. ಮತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ DK ಶಿವಕುಮಾರ್ ಅವರಿಗೂ ಸಹ ಮುಂಬರುವ ದಿನಗಳಲ್ಲಿ ಉನ್ನತ ಸ್ಥಾನಮಾನಗಳು ಸಹ ದೊರೆಯಲಿದ್ದು ಅನೇಕ ಅಡಚಣೆಗಳು ಮತ್ತು ವಿಘ್ನಗಳು ಸಹ ಅವರ ಜೀವನದಲ್ಲಿ ಅವರ ರಾಜಕೀಯ ದಾರಿಯಲ್ಲಿ ವಿಘ್ನಗಳು ಅತ್ಯಂತ ದೊಡ್ಡದಾಗಿ ಎದುರಾಗಲಿವೆ. ಆದ್ದರಿಂದ ಅವರು ನವಚಂಡಿ ಯಾಗವನ್ನು ಸಹ ಮಾಡುವುದು ಸೂಕ್ತ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು ಸಹ ತಮ್ಮ ಆರೋಗ್ಯದ ಕಡೆ ಗಮನವನ್ನು ಹರಿಸುವುದು ಸೂಕ್ತ. ಹೃದಯ ಸಂಬಂಧಿತ ಕಾಯಿಲೆಗಳು ಮತ್ತು ಮೂತ್ರಪಿಂಡಗಳ ಕಾಯಿಲೆಗಳು ಅನೇಕ ಅನಾರೋಗ್ಯ ಬಾಧೆಗಳು ಎದುರಿಸಬೇಕಾಗುತ್ತೆ. ಕಾಲಜ್ಞಾನದಲ್ಲಿ ಅನೇಕ ರೀತಿಯಿಂದ ಅವರಿಗೆ ಅನಾರೋಗ್ಯ ಸಮಸ್ಯೆಯನ್ನು ತೋರಿಸ್ತಾ ಇರುವುದರಿಂದ ಜಗನ್ಮಾತೆ ತಾಯಿ ಶ್ರೀ ಚಾಮುಂಡೇಶ್ವರಿಯ ಮೊರೆಯನ್ನು ಹೋಗುವುದು, ತಾಯಿ ಚಾಮುಂಡೇಶ್ವರಿಯ ಸೇವೆಯನ್ನು ಮಾಡುವುದರಿಂದ ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರವಾಗುವ ಎಲ್ಲ ಸಂಭವಗಳು ಸಹ ಕಾಲಜ್ಞಾನದಲ್ಲಿ ತೋರಿಸ್ತಾ ಇದೆ. ನಮ್ಮ ಕರುನಾಡಿನ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀಯುತ ದೇವೇಗೌಡರು ಸಹ ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡುವುದು ಸೂಕ್ತ. ಮತ್ತು ಇದರ ಜೊತೆಯಲ್ಲಿ ಅವರ ಕಾಲಜ್ಞಾನದ ಪ್ರಕಾರ ಅವರಿಗೆ ಅತಿ ಹೆಚ್ಚಿನ ಹಿತಶತ್ರುಗಳ ಬಾಧೆಯಿಂದ ನೆಮ್ಮದಿ ಹಾಳಾಗಬಹುದು. ಆದ್ದರಿಂದ ತಾವುಗಳು ಇಡುವ ಪ್ರತಿಯೊಂದು ಹೆಜ್ಜೆಯನ್ನು ಸಹ ಎಚ್ಚರಿಕೆಯಿಂದ ಇಟ್ಟಾಗ ಬರುವ ಅನೇಕ ಅನಾಹುತಗಳಿಂದ ಪಾರಾಗಬಹುದು ಎಂದು ಕಾಲಜ್ಞಾನ ತಿಳಿಸ್ತಾ ಇದೆ. ಬ್ರಿಟನ್ ದೇಶದ ರಾಜಮನೆತನದ ಸದಸ್ಯರಿಗೆ ಮತ್ತು ರಾಜರಿಗೆ ತೊಂದರೆಗಳು ಉಂಟಾಗುವಂತಹ ಅನೇಕ ಸೂಚನೆಗಳು ಸಹ ಕಾಲಜ್ಞಾನದಲ್ಲಿ ತಿಳಿಸ್ತಾ ಇರೋದ್ರಿಂದ ಅವರು ಸಹ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಮತ್ತೆ ಕರುನಾಡಿನ ಹೆಮ್ಮೆಯ ನಮ್ಮ ನಾಡಿನ ದೇವತೆಯಾದ ಚಾಮುಂಡೇಶ್ವರಿಯ ವಿಜೃಂಭಣೆಯಿಂದ ನಡೆಯುವ ಭವ್ಯ ದಸರಾದಲ್ಲಿ ನಮ್ಮ ನಾಡ ಹಬ್ಬವಾಗಿರುವ ದಸರಾದಲ್ಲೂ ಸಹ ಅನೇಕ ಅಸುರರ ಅಟ್ಟಹಾಸಗಳು ಮೆರೆಯಬಹುದು ಅಂತಂದು ಕಾಲಜ್ಞಾನದಲ್ಲಿ ತೋರಿಸ್ತಾ ಇದೆ. ಆದಷ್ಟು ಸಹ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರ ವಹಿಸಿದರೆ ಸೂಕ್ತ. ಇದರಿಂದ ಅನೇಕರ ಆಸ್ತಿಕರ ಭಾವನೆಗೆ ಧಕ್ಕೆ ಉಂಟಾಗಬಹುದು. ಆದ್ದರಿಂದ ಅತಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸುವುದು. ಏಕೆಂದರೆ ದಸರಾದಲ್ಲಿ ಅನೇಕ ರೀತಿಯಿಂದ ಅಗ್ನಿ ಅವಘಡಗಳು ನಡೆಯುವಂಥದ್ದು ಮತ್ತು ಪ್ರಾಣಿಗಳಿಂದ ತೊಂದರೆಗಳು ಉಂಟಾಗುವಂತಹ ಸೂಚನೆಗಳು ಮತ್ತು ಗಜಪಡೆಗಳಿಂದ ಅನೇಕ ನೋವುಗಳು ಸಹ ಉಂಟಾಗುವಂತಹ ಸೂಚನೆಗಳು ಕಾಣ್ತಾ ಇರೋದ್ರಿಂದ ಮತ್ತು ಅನೇಕ ಕೋಮು ಗಲಭೆಯಂತಹ ಪರಿಸ್ಥಿತಿಗಳು ಉಂಟಾಗುವಂತಹ ಸೂಚನೆಗಳು ಕಾಲಜ್ಞಾನದಲ್ಲಿ ತೋರಿಸ್ತಾ ಇರೋದ್ರಿಂದ ಈಗಲಿಂದಲೇ ಜಾಗರೂಕತೆಯನ್ನು ವಹಿಸಿದರೆ ಮುಂಬರುವ ಅಪಾಯದಿಂದ ಪಾರಾಗಬಹುದು. ನಾವು ನೀವೆಲ್ಲರೂ ಸೇರಿ ಆ ತಾಯಿ ಚಾಮುಂಡೇಶ್ವರಿಯನ್ನ ಪ್ರಾರ್ಥನೆಯನ್ನ ಮಾಡೋಣ.
ಉತ್ತಮವಾಗಿ ನಮ್ಮ ನಾಡಿಗೆಲ್ಲ ಆ ಜಗನ್ಮಾತೆಯ ಆಶೀರ್ವಾದ ದೊರಕಲಿ ಅಂತಂದು ನಾವೆಲ್ಲರೂ ಪ್ರಾರ್ಥನೆಯನ್ನ ಮಾಡೋಣ. ಸತ್ಯಂ ಶಿವಂ ಸುಂದರಂ ಅಂತೊಂದು ನಮ್ಮ ಶಾಸ್ತ್ರಗಳೇ ತಿಳಿಸುತ್ತೆ. ಯಾಕಪ್ಪ ಅಂತಂದು ಹೇಳ್ತಾ ಇದೀವಿ ಅಂತಂದ್ರೆ, ಇತ್ತೀಚಿನ ದಿನದಲ್ಲಿ ನಮ್ಮ ಪುಣ್ಯಕ್ಷೇತ್ರವಾದ ಧರ್ಮಸ್ಥಳದ ಮೇಲೆ ಅನೇಕ ಧರ್ಮದ ಮೂಲವಾಗಿರುವ ಧರ್ಮದ ಬೀಡಾಗಿರುವ ಧರ್ಮಸ್ಥಳದ ಮೇಲೆ ಅನೇಕ ರೀತಿಯಿಂದ ಅಪಪ್ರಚಾರಗಳು ನಡೀತಾ ಇರೋದು ನಮ್ಮೆಲ್ಲರಿಗೂ ಸಹ ತುಂಬ ದುಃಖವನ್ನ ಉಂಟು ಮಾಡ್ತಾ ಇದೆ. ಆದ್ದರಿಂದ 2022 ಸಹ ಕಾಲಜ್ಞಾನದ ಮೂಲಕ ಎಚ್ಚರಿಸಿದ್ವಿ. ಈ ರೀತಿಯಿಂದ ಧರ್ಮಸ್ಥಳದ ಮೇಲೆ ಷಡ್ಯಂತ್ರಗಳು ಉಂಟಾಗ್ತವೆ ಅಂತಂದು ಕಾಲಜ್ಞಾನದ ಪ್ರಕಾರ ನಮ್ಮ ಪವರ್ ಟಿವಿಯ ಮೂಲಕ ಮೊಟ್ಟ ಮೊದಲಿಗೆ ಸಹ ಎಚ್ಚರಿಕೆಯ ಗಂಟೆಯನ್ನ ನೀಡಿದ್ದು. ನೋಡಿ, ನಮ್ಮ ಸನಾತನ ಪರಂಪರೆ ಎಷ್ಟು ವೈಜ್ಞಾನಿಕವಾಗಿರುತ್ತೆ ಅನ್ನೋದಕ್ಕೆ ಅದು ಸತ್ಯವಾಗಿದೆ. ತಾವುಗಳು ಸಹ 2022 2023ರಲ್ಲಿ ನಡೀತಾ ಇರುವ ಗುರು ಪೌರ್ಣಿಮೆಯ ಗುರು ಚಾಂಡಾಲ ಯೋಗದಲ್ಲಿ ನಾವುಗಳೇ ಸಹ ಎಚ್ಚರಿಕೆಯನ್ನ ನೀಡಿದ್ದೀವಿ. ಏಕೆಂತಂದ್ರೆ ನೋಡಿ, ಮುಂಚಿತವಾಗಿ ಎಚ್ಚರಿಕೆಯನ್ನ ನೀಡಿ ಇಂತಹ ಷಡ್ಯಂತ್ರ ಇಂತಹ ಕ್ಷೇತ್ರದ ಮೇಲೆ ಉಂಟಾಗ್ತಾ ಇದೆ, ಆದ್ದರಿಂದ ಎಚ್ಚರಿಕೆಯನ್ನ ವಹಿಸಬೇಕು ಅಂತಂದೇಳಿ ಆದಷ್ಟು ಖಂಡಿತ ಕಾಲಜ್ಞಾನದ ಪ್ರಕಾರ ತೋರಿಸ್ತಾ ಇರುವ ಮುಂಬರುವ ದಿನಗಳಲ್ಲಿ ಆದಷ್ಟು ಬೇಗ ಈ ಅಪಪ್ರಚಾರಗಳೆಲ್ಲ ದೂರವಾಗಿ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಅನುಗ್ರಹ ಇಡೀ ನಮ್ಮ ನಾಡಿಗೂ ಇಡೀ ವಿಶ್ವಕ್ಕೂ ಸಹ ಶಾಂತಿ ನೆಮ್ಮದಿಯನ್ನ ಉಂಟು ಮಾಡಲಿ. ಆದರೆ ಇದರ ಜೊತೆಯಲ್ಲಿ ಒಂದು ಸಂದೇಶವನ್ನ ನಮ್ಮ ವೀಕ್ಷಕರಿಗೆಲ್ಲ ಏನಪ್ಪ ಕೊಡೋದು ಅಂತಂದ್ರೆ, ನಾವೆಲ್ಲ ಸನಾತನ ಧರ್ಮದ ಹಿಂದೂ ಧರ್ಮವನ್ನ ಪರಿಪಾಲನೆಯನ್ನ ಮಾಡ್ತೀವಿ ಅನ್ನೋ ಒಂದು ಸಂದೇಶ ಪ್ರತಿಯೊಬ್ಬ ವೀಕ್ಷಕರಿಗೂ ಮತ್ತು ಭಕ್ತಾದಿಗಳು ಸಹ ಅವಲಂಬಿಸಬೇಕು. ಏಕೆಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿದ್ದಾಗ ಮಾತ್ರ ಇಂಥ ಅಪಪ್ರಚಾರಗಳಿಗೆ ದಾರಿ ಇರಲ್ಲ. ಎಲ್ಲಿ ನಮ್ಮ ಒಗ್ಗಟ್ಟು ಛಿದ್ರವಾಗುತ್ತೋ ಆಗ ಇಂತಹ ಅಪಪ್ರಚಾರಗಳು ಎದ್ದೇಳುತ್ತವೆ ವೀಕ್ಷಕರೇ. ಆದ್ದರಿಂದ ಗಮನದಲ್ಲಿಟ್ಟು ಇನ್ನು ಮುಂದೇನಾದರೂ ಸಹ ನಾವುಗಳು ಎಚ್ಚರಿಕೆಯಿಂದ ಹೋಗೋಣ, ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡೋಣ. ನಾವೆಲ್ಲರೂ ಸಹ ಸನಾತನ ಧರ್ಮವನ್ನ ಅನುಸರಿಸೋಣ. ನಾವೆಲ್ಲ ಒಂದು ಹಿಂದೂ ಧರ್ಮವನ್ನ ಪರಿಪಾಲನೆಯನ್ನ ಮಾಡ್ತೀವಿ ಅನ್ನೋದನ್ನ ಮನದಲ್ಲಿ ಇಟ್ಟುಕೊಳ್ಳೋಣ. ಮತ್ತು ಕಾಲಜ್ಞಾನದ ಪ್ರಕಾರ ಮುಂಬರುವ 2028ರಲ್ಲಿ ಇನ್ನೂ ಸಹ ಅನೇಕ ಧಾರ್ಮಿಕ ಕ್ಷೇತ್ರಗಳನ್ನು ಸಹ ತೋರಿಸ್ತಾ ಇರೋದ್ರಿಂದ ಆಯಾ ಧಾರ್ಮಿಕ ಕ್ಷೇತ್ರದ ಮುಖಂಡರುಗಳಿರಲಿ, ಧಾರ್ಮಿಕ ವ್ಯಕ್ತಿಗಳಿರಲಿ ಮತ್ತು ಅಂತಹ ಧರ್ಮಾಧಿಕಾರಿಗಳು ಸಹ ಎಚ್ಚರಿಕೆಯನ್ನ ವಹಿಸತಕ್ಕದ್ದು ಮತ್ತು ಅನೇಕ ಶ್ರೇಷ್ಠ ಜಗದ್ಗುರುಗಳು ಸಹ ಎಚ್ಚರಿಕೆಯನ್ನ ವಹಿಸತಕ್ಕದ್ದು. ಕಾಲಜ್ಞಾನದ ಪ್ರಕಾರ ಇದೇ ರಕ್ತಚಂದ್ರ ಗ್ರಹಣದಲ್ಲಿ ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಜಿಯವರು ಸಹ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ವಹಿಸಬೇಕು. ಅದರ ಜೊತೆಯಲ್ಲಿ ಮತ್ತೂ ಏನಪ್ಪ ಮಾಡಬೇಕು ಅಂತಂದರೆ, ಈ ಕಾಲಜ್ಞಾನದಲ್ಲಿ ಕೆಲವೊಂದು ಗ್ರಹಗತಿಗಳ ಆಧಾರದ ಮೇಲೆ ಏನು ತೋರಿಸ್ತಾ ಇದೆ ಅಂತಂದರೆ, ನಿಮ್ಮ ಸುತ್ತಲೂ ಅನೇಕ ಹಿತಶತ್ರುಗಳಿಂದ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಅಂತಹ ಷಡ್ಯಂತ್ರಗಳಿಗೆ ಬಲಿಯಾಗದೆ ನಮ್ಮ ಭಾರತ ದೇಶವನ್ನು ಮುನ್ನಡೆಸುತ್ತಾ ಇನ್ನೂ ಇಡೀ ವಿಶ್ವಕ್ಕೆ ವಿಶ್ವಗುರು ಭಾರತವನ್ನಾಗಿ ಮಾಡುವತ್ತ ತಾವುಗಳು ಮುನ್ನಡೆಯಲಿ ಅಂತಂದೇಳಿ ನಾವುಗಳು ಸಹ ಜಗನ್ಮಾತೆ ಇಷ್ಟಕಾಮೇಶ್ವರಿಯಲ್ಲಿ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಭಾರತ ಮುನ್ನುಗ್ಗಲಿ. ಆದರೆ ನಮ್ಮ ನೆರೆಹೊರೆಯ ದೇಶಗಳು ಅತ್ಯಂತ ನರಿಬುದ್ಧಿಯನ್ನು ತೋರಿಸ್ತಾ ಇದೆ ಜೊತೆಯಲ್ಲಿ ಸೇರಿಕೊಂಡು. ಆದ್ದರಿಂದ ಅಂತಹ ನರಿಬುದ್ಧಿಗೆ ತಾವುಗಳು ಒಳಗಾಗದಿರಿ. ಅದರ ಕುತಂತ್ರಗಳನ್ನು ಎಚ್ಚೆತ್ತುಕೊಂಡು ಆದಷ್ಟು ಸೂಕ್ತ
ದಾರಿಯಲ್ಲಿ ನಡೆದರೆ ಸೂಕ್ತ. ಇದರಿಂದ ಮುಂಬರುವ ಅಪಾಯಗಳಿಂದ ಪಾರಾಗಬಹುದು ಅಂತಂದೇಳಿ ಕಾಲಜ್ಞಾನವು ತೋರಿಸ್ತಾ ಇದೆ. ನಂತರ ಈ ಕಾಲಜ್ಞಾನದ ಪ್ರಕಾರ ಈ ರಕ್ತಚಂದ್ರಗ್ರಹಣದಲ್ಲಿ ಪ್ರಪಂಚದ ಅನೇಕ ದ್ವೀಪಗಳಲ್ಲಿ ಮತ್ತು ಅನೇಕ ರಾಷ್ಟ್ರ ದೇಶಗಳಲ್ಲಿ ತಾವುಗಳೆಲ್ಲ ಇನ್ನು ಮುಂದೆ ಇನ್ನೊಂದು 1 ತಿಂಗಳವರೆಗೆ ಗಮನಿಸಬಹುದು. ನೋಡಿ, ಚಂದ್ರಗ್ರಹಣದಿಂದ ಏನಪ್ಪ ಉಂಟಾಗ್ತದೆ ಅಂತಂದರೆ ಅನೇಕ ಸುನಾಮಿಗಳು ಉಂಟಾಗುವುದು, ಭೂಕಂಪನಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗುವುದು ಮತ್ತು ಜಲಪ್ರವಾಹಗಳು, ಜ್ವಾಲಾಮುಖಿ ಸ್ಫೋಟಗಳು ಮತ್ತು ಭೂಕುಸಿತಗಳು ಮತ್ತು ಮೇಘಸ್ಫೋಟಗಳು ಮತ್ತು ಹಿಮಸ್ಫೋಟಗಳು ಸಹ ಉಂಟಾಗ್ತಾ ಹೋಗುತ್ತೆ. ಆದ್ದರಿಂದ ಆದಷ್ಟು ಆಯಾ ದೇಶದ ಮತ್ತು ಆಯಾ ರಾಜ್ಯದ ಸರ್ಕಾರಗಳು ಸಹ ಎಚ್ಚೆತ್ತುಕೊಂಡು ಮುಂಬರುವ ಅಪಾಯಗಳಿಂದ ಸೂಕ್ತವಾಗಿ ತಮ್ಮ ಪ್ರಜೆಗಳನ್ನು ರಕ್ಷಣೆಯನ್ನು ಮಾಡುವಂಥದ್ದು. ನಂತರ ಈ ರಕ್ತಚಂದ್ರಗ್ರಹಣದಲ್ಲಿ ಕಾಲಜ್ಞಾನದ ಪ್ರಕಾರ ರಾಹುವಿನ ಅಟ್ಟಹಾಸದಿಂದ ಮತ್ತೆ ಗಾಳಿಯಲ್ಲಿ ಹರಡುವ ಅನೇಕ ರೋಗಗಳ ಕಾಟದ ಸೂಚನೆಯನ್ನು ಸಹ ತೋರಿಸ್ತಾ ಇರೋದ್ರಿಂದ ನಾವುಗಳು ಸಹ ಇಂತಹ ರೋಗಗಳಿಂದ ಎಚ್ಚರಿಕೆಯನ್ನು ವಹಿಸತಕ್ಕದ್ದು. ಆದಷ್ಟು ಶುಚಿರ್ಭೂತರಾಗಿರುವುದು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅತ್ಯಂತ ಮುಂಜಾಗ್ರತೆಯ ಕ್ರಮಗಳನ್ನು ಸರ್ಕಾರ ಯಾವ ರೀತಿಯಿಂದ ಹೇಳುತ್ತೋ ಅದೇ ರೀತಿಯಿಂದ ನಾವು ನಡೆಯುವುದರಿಂದ ಮತ್ತು ವೈದ್ಯರ ಸಲಹೆಯಂತೆ ನಡೆಯುವುದರಿಂದ ಮುಂಬರುವ ಇಂತಹ ಎಲ್ಲ ರೋಗಗಳಿಂದ ನಾವುಗಳು ಪಾರಾಗಬಹುದು ಅಂತಂದು ತಿಳಿಸ್ತಾ ಇದೆ. ಇನ್ನು ಕಾಲಜ್ಞಾನದ ಪ್ರಕಾರ ಈ ರಕ್ತಚಂದ್ರಗ್ರಹಣದಿಂದ ಮುಂಬರುವ ಎಲ್ಲ ಸೂಚನೆಗಳನ್ನು ಸಹ ಕಾಲಜ್ಞಾನದಲ್ಲಿ ವೈಜ್ಞಾನಿಕವಾಗಿ ನಾವು ತಿಳಿಯಬಹುದಾಗಿದೆ. ಇಂತಹ ವೈಜ್ಞಾನಿಕ ರೀತಿಯಲ್ಲಿ ನಾವುಗಳು ಕೆಲವೊಂದು ಗ್ರಹಗಳ ಆಧಾರದಿಂದ ಗ್ರಹಗಳನ್ನು ಲೆಕ್ಕ ಮಾಡಿ ನೋಡಿದಾಗ ಮುಂಬರುವ ರಾಜ್ಯ ಸರ್ಕಾರದ ಕರ್ನಾಟಕ ರಾಜ್ಯ ಸರ್ಕಾರದ ಮುಂಬರುವ 2027-28ರ ಚುನಾವಣೆಯಲ್ಲಿ ಕಮಲ ಅರಳುವ ಸಂಭವವು ಹೆಚ್ಚಾಗಿದೆ. ಆದ್ದರಿಂದ ಕಮಲದ ಪಾಳ್ಯದಲ್ಲಿ ಒಳ ಜಗಳಗಳನ್ನೆಲ್ಲ ಪಕ್ಕಕ್ಕಿಟ್ಟು ಜನಸೇವೆಯೇ ಜನಾರ್ದನ ಸೇವೆ ಅಂತಂದು ತಿಳಿದು ಪ್ರತಿಯೊಬ್ಬ ನಾಯಕರುಗಳು ಸಹ ನಿಮ್ಮ ಜನರ ಸೇವೆಯನ್ನು ಮಾಡಿ ಪ್ರಜೆಗಳ ಆಶೀರ್ವಾದವನ್ನು ಪಡೆದು ನಮ್ಮ ರಾಜ್ಯವನ್ನು ನಮ್ಮ ದೇಶವನ್ನು ಅಭಿವೃದ್ಧಿಯತ್ತ ಮುನ್ನಡೆಸುವುದು, ಅನೇಕರಿಗೆ ಉದ್ಯೋಗವನ್ನು ನೀಡುವುದು, ಇಂತಹ ಮಹಾನ್ ಕಾರ್ಯಗಳಲ್ಲಿ ತಾವು ನಾಯಕರುಗಳೆಲ್ಲ ನಿರತರಾಗಿ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಅವರು ಸ್ವಾವಲಂಬಿಯಿಂದ ಉದ್ಯೋಗವನ್ನು ಸ್ಥಾಪನೆ ಮಾಡಲು ತಾವೆಲ್ಲ ಸಹಕಾರವನ್ನು ಮಾಡ್ತೀರಾ ಅಂತಂದು ಸಹ ನಾವುಗಳು ತಿಳಿತಾ ಇದ್ದೀವಿ. ಆದಷ್ಟು ಕಾಲಜ್ಞಾನದ ಪ್ರಕಾರ ತಿಳಿಸಿದ ಹಾಗೆ ತಮ್ಮ ಎಲ್ಲ ಒಳಜಗಳನ್ನು ಪಕ್ಕಕ್ಕಿಟ್ಟು ಜನಸೇವೆಯತ್ತ ಮುನ್ನುಗ್ಗಿದ್ರೆ ತುಂಬ ಒಳ್ಳೆಯದು ಅಂತಂದು ಕಾಲಜ್ಞಾನ ತಿಳಿಸ್ತಾ ಇದೆ. ಇನ್ನು ಕಾಲಜ್ಞಾನದ ಪ್ರಕಾರ ನಮ್ಮ ನಾಡಿನ ಹೆಮ್ಮೆಯ ರೈತಾಪಿ ವರ್ಗದವರು ಈ ಚಂದ್ರಗ್ರಹಣದ ಪ್ರಭಾವದಿಂದ ಅವರುಗಳು ಏನಪ್ಪ ಮಾಡಿದರೆ ಒಳ್ಳೆಯದು, ಯಾವ ಬೆಳೆಯನ್ನು ಮಾಡಿದರೆ ರೈತ ಅಭಿವೃದ್ಧಿಯತ್ತ ನಡೀತಾನೆ ಅನ್ನೋದಕ್ಕೆ. ಯಾಕಂದರೆ ಕಾಲಜ್ಞಾನದಲ್ಲಿ ನಮ್ಮ ರೈತಾಪಿ ವರ್ಗದವರು ಮುನ್ನಡೆದಾಗ ಮಾತ್ರ ನಮ್ಮ ರಾಜ್ಯ ಸರ್ಕಾರ ಮುನ್ನುಗ್ಗುತ್ತೆ. ರಾಜ್ಯ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ. ಆದ್ದರಿಂದ ರೈತಾಪಿ ವರ್ಗದವರು ಜೋಳ, ಸಜ್ಜೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಮೆಣಸಿನಕಾಯಿ, ಧನಿಯಾ, ಮೆಣಸು, ಹತ್ತಿ, ರಾಗಿ, ಭತ್ತ, ಸೌತೆಕಾಯಿ, ಹೀರೆಕಾಯಿ, ಪಡವಲಕಾಯಿ, ಶುಂಠಿ, ತೊಗರಿಬೇಳೆ, ಹೆಸರುಕಾಳು, ಹುರುಳಿಕಾಳು, ದಾಳಿಂಬ್ರೆ, ದ್ರಾಕ್ಷಿ, ಏಲಕ್ಕಿ, ಸ್ಟ್ರಾಬೆರಿ ಈ ಬೆಳೆಗಳನ್ನು ಬೆಳೆಯುವುದರಿಂದ ಉತ್ತಮವಾದ ರೈತರು ಲಾಭಗಳನ್ನು ಪಡೆಯಬಹುದಾಗಿದೆ. ಆದ್ದರಿಂದ ರೈತಾಪಿ ವರ್ಗದವರು ಶುಭ ಮುಹೂರ್ತದಲ್ಲಿ ಈ ಬೆಳೆಗಳನ್ನು ಬೆಳೆಯುವುದರಿಂದ ಅತ್ಯಂತ
ಉತ್ತಮ ಫಲಗಳನ್ನು ಪಡಿತಾ ಹೋಗ್ತಾನೆ ವೀಕ್ಷಕರೇ. ಆದಷ್ಟು ಈ ರಕ್ತಸಿಕ್ತ ಚಂದ್ರಗ್ರಹಣದಲ್ಲಿ ಅತಿ ಹೆಚ್ಚಿನ ಭೂಕಂಪನಗಳು ನಡೀತಾರಿಂದ ಆದಷ್ಟು ಜನರುಗಳು ಎಚ್ಚರಿಕೆಯನ್ನು ವಹಿಸುವುದು, ಅಲ್ಲಿನ ಕೇಂದ್ರ ಸರ್ಕಾರಗಳು, ಅಲ್ಲಿನ ದೇಶದ ಸರ್ಕಾರಗಳು ಅತಿ ಹೆಚ್ಚಿನ ಮುಂಜಾಗ್ರತೆಯ ಕ್ರಮಗಳನ್ನು ಪಡಿಬೇಕು. ಯಾಕಪ್ಪ ಇದನ್ನು ಹೇಳ್ತಾ ಇದ್ದೀನಿ? ಭೂಕಂಪನಗಳನ್ನ ತಡಿಲಿಕ್ಕೆ ಆಗೋದಿಲ್ಲ ಗುರುಗಳೇ ಅಂತಂದು ಕೆಲವೊಬ್ಬರು ಕೇಳ್ಬೋದು. ಆದರೆ ಭೂಕಂಪನಿಗೆ ಸಮತೋಲನವನ್ನು ಉಂಟು ಮಾಡಬೇಕು. ಪ್ರಕೃತಿನ ನಾವು ಪೂಜಿಸೋದನ್ನ ಮರೆತು ಹೋಗ್ತಾ ಇದ್ದೀವಿ, ಪ್ರಕೃತಿನ ಪ್ರೀತಿಸೋದನ್ನ ಮರೆತು ಹೋಗ್ತಾ ಇದ್ದೀವಿ, ಪ್ರಕೃತಿನ ಬೆಳೆಸೋದನ್ನ ಮರೆತು ಹೋಗ್ತಾ ಇದ್ದೀವಿ. ಪ್ರಕೃತಿನ ಹಾಳು ಮಾಡಲಿಕ್ಕೆ ಒಂದು ಹೆಜ್ಜೆ ನಾವೆಲ್ಲರೂ ಮುಂದೆ ಹೋಗ್ತಾ ಇದ್ದೀವಿ, ಹೌದಲ್ಲ ವೀಕ್ಷಕರೇ? ಆದ್ದರಿಂದ ಪ್ರಕೃತಿಯ ಸಮತೋಲನವನ್ನು ನಾವು ಕಾಯ್ದುಕೊಳ್ಳೋಣ. ಏಕೆಂತಂದರೆ ನಿಮ್ಮಿಂದ ಇನ್ನೂ ನಿಮ್ಮ ಬಂಧು ಮಿತ್ರರಿಗೆ ಈ ಸಂದೇಶವನ್ನು ನೀಡುವುದರಿಂದ ಪ್ರಕೃತಿಗೆ ಒಂದಲ್ಲ ಒಂದು ರೀತಿಯಿಂದ ಸಂರಕ್ಷಣೆ ಉಂಟಾಗಲಿ ಅಂತಂದು ತಿಳಿಸ್ತಾ ಇದ್ದೀನಿ. ನಂತರ ರೈಲು ಅಪಘಾತಗಳು ಮತ್ತು ವಿಮಾನ ಅಪಘಾತಗಳು ಹೆಚ್ಚಾಗ್ತಾ ಹೋಗ್ತವೆ ಈ ಗ್ರಹಣದಿಂದ. ಆದ್ದರಿಂದ ಆದಷ್ಟು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ಸೂಕ್ತ. ರೈಲಿನ ಅಪಘಾತದಲ್ಲಿ ಅನೇಕ ಷಡ್ಯಂತ್ರಗಳು ಸಹ ನಡೆಯುವಂತಹ ಸಾಧ್ಯತೆ ಇರೋದ್ರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಮತ್ತು ಅನೇಕ ಧಾರ್ಮಿಕ ಕ್ಷೇತ್ರಗಳು ಮತ್ತು ಧಾರ್ಮಿಕ ಮುಖಂಡರುಗಳು, ಶ್ರೇಷ್ಠ ಜಗದ್ಗುರುಗಳು ಸಹ ಮತ್ತು ಧಾರ್ಮಿಕ ವ್ಯಕ್ತಿಗಳು ಸಹ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಏಕೆಂದರೆ ಕ್ಷೇತ್ರದ ಹಿನ್ನಡೆಗೆ ಅನೇಕ ಕುತಂತ್ರಗಳು, ಷಡ್ಯಂತ್ರಗಳು ಉಂಟಾಗುವಂತಹ ಸೂಚನೆಗಳು ಕಾಣಿಸ್ತಾ ಇದೆ. ಆದಷ್ಟು ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ನಂತರ ಕಲಾಕ್ಷೇತ್ರದ ಕಲಾವಿದರುಗಳು ಮತ್ತು ಹಿರಿಯ ಕಲಾವಿದರುಗಳು ಸಹ ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂತಂದರೆ ಕಲಾಕ್ಷೇತ್ರದಲ್ಲಿ ಈ ರಕ್ತ ಚಂದ್ರಗ್ರಹಣದಿಂದ ಅನೇಕ ಮಹಾನ್ ಕಲಾವಿದರಿಗೆ ಅಪಘಾತಗಳು ಉಂಟಾಗುವುದು, ಅದೃಶ್ಯವಾಗುವಂತಹ ಕಾಲಗಳು, ಕಣ್ಮರೆಯಾಗುವಂತಹ ಕಾಲಗಳು ಸಹ ಹತ್ತಿರ ಬರ್ತಾರಿಂದ ಪ್ರತಿಯೊಬ್ಬರೂ ಸಹ ದುರ್ಗಾದೇವಿಯ ಆರಾಧನೆಯನ್ನು ಮಾಡೋದರಿಂದ ಈ ದೋಷ ಪರಿಹಾರ ಆಗ್ತಾ ಹೋಗುತ್ತೆ. ನಂತರ ಪ್ರಸಿದ್ಧ ರಾಜಕೀಯ ನಾಯಕರುಗಳು ಮತ್ತು ಕಲಾವಿದರುಗಳು ಮತ್ತು ಅನೇಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದಂತಹ ಅನೇಕ ನಾಯಕರುಗಳು ಸಹ ಕಣ್ಮರೆಯಾಗುವಂತಹ ಸಂಭವವಿವೆ. ಆದಷ್ಟು ಅವರು ಆರೋಗ್ಯದ ಕಡೆ ಗಮನವನ್ನು ಕೊಡೋದು ಮತ್ತು ಪ್ರಯಾಣದ ಕಡೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ಸೂಕ್ತ. ಮತ್ತು ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಕಾರವಾರ, ಬೆಳಗಾವಿ, ಚಿಕ್ಕಮಗಳೂರು, ಕಾರ್ಕಳ ಮತ್ತು ಬೆಂಗಳೂರಿನ ಸುತ್ತಮುತ್ತಲಿನ ಕೆಲವು ಭಾಗಗಳಲ್ಲಿ ಮುಂಬರುವ ದಿನಗಳಲ್ಲಿ ಅನೇಕ ರೀತಿಯ ಕೋಮುಗಲಭೆಗಳು ಉಂಟಾಗುವಂತಹ ಸಂಭವ ಹೆಚ್ಚಾಗಿದ್ದು, ಇದರ ಜೊತೆಯಲ್ಲಿ ದಾವಣಗೆರೆಯೂ ಸಹ, ಅಲ್ಲಿನ ಕ್ಷೇತ್ರದವರು ಸಹ ಎಲ್ಲರೂ ಎಚ್ಚರಿಕೆಯನ್ನು ವಹಿಸೋದು ಮತ್ತು ಆ ಕೋಮುಗಲಗಳನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ಮುನ್ನೆಚ್ಚರಿಕೆಯ ಕ್ರಮವನ್ನು ತೆಗೆದುಕೊಳ್ಳುವುದು ಸೂಕ್ತ. ಹಿಮಾಚಲ ಪ್ರದೇಶ ಮತ್ತು ಚಾರ್ಧಾಮ್ ಯಾತ್ರೆ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ಬಾಂಗ್ಲಾದೇಶ, ಹಿಮಾಲಯ, ಅಸ್ಸಾಂ, ಬಿಹಾರ್, ಒರಿಸ್ಸಾ ಈ ಭಾಗಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಜಲಪ್ರವಾಹಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿದ್ದು, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶದ ಹಿಮಾಲಯದ ಭಾಗಗಳಲ್ಲಿ ಮೇಘಸ್ಫೋಟಕಗಳು ಹೆಚ್ಚಾಗಿ ಸಂಭವಿಸಲಿವೆ. ಆದಷ್ಟು ಸಹ ಆ ಭಾಗದ ಜನರುಗಳು ಸಹ ಎಚ್ಚರಿಕೆಯನ್ನು ವಹಿಸತಕ್ಕದ್ದು. ಅಮೇರಿಕ, ಉತ್ತರ ಅಮೇರಿಕ, ದಕ್ಷಿಣ ಅಮೇರಿಕ, ಆಸ್ಟ್ರೇಲಿಯಾ, ರಷ್ಯಾದ ಕೆಲವು ಭಾಗಗಳಲ್ಲಿ ಕಾಡ್ಗಿಚ್ಚುಗಳು ಉಂಟಾಗುವ ಸಾಧ್ಯತೆಯು ಹೆಚ್ಚಾಗಿದೆ. ಆದ್ದರಿಂದ ಮುನ್ನೆಚ್ಚರಿಕೆಯ ಕ್ರಮವನ್ನು ಸಹ ತೆಗೆದುಕೊಳ್ಳಬೇಕು. ಮತ್ತು ಈ ರಕ್ತಚಂದ್ರಗ್ರಹಣದಲ್ಲಿ ಶತಭಿಷ ನಕ್ಷತ್ರ ಮತ್ತು ಪೂರ್ವಭಾದ್ರ ನಕ್ಷತ್ರದವರು ವೀಕ್ಷಕರೇ, ಶತಭಿಷ ನಕ್ಷತ್ರ ಮತ್ತು ಪೂರ್ವಭಾದ್ರ ನಕ್ಷತ್ರದವರು ತುಂಬ ಎಚ್ಚರಿಕೆಯಿಂದಿರಬೇಕು.
ಏಕೆಂತಂದರೆ ಗ್ರಹಣ ಸಂಭವಿಸ್ತಾ ಇರೋದು ಅದೇ ನಕ್ಷತ್ರಗಳಲ್ಲಿರುವುದರಿಂದ ಈ ನಕ್ಷತ್ರದವರು ತುಂಬ ಎಚ್ಚರಿಕೆಯನ್ನು ಮುಂದಿನ 8 ತಿಂಗಳುಗಳು ಸಹ ಇರಬೇಕಾಗತ್ತೆ. ನಂತರ ಹಡಗಿನಲ್ಲಿ ಅಂದರೆ ಸಮುದ್ರದ ಯಾನವನ್ನು ಮಾಡುವಂತಹ ಹಡಗಿನಲ್ಲಿ ಅನೇಕ ರೀತಿಯ ದುರ್ಘಟನೆಗಳು ಸಹ ನಡೆಯುವ ಸೂಚನೆಗಳು ಮತ್ತು ಅಪಘಾತಗಳು ಆಗುವಂತಹ ಸೂಚನೆಗಳು ಮತ್ತು ಹಡಗಿನಲ್ಲಿ ಬೆಂಕಿ ಅಗ್ನಿ ಅವಘಡಗಳು ಸಹ ನಡೆಯುವಂತಹ ಸೂಚನೆಗಳು ಹೆಚ್ಚಾಗಿ ತೋರಿಸ್ತಾ ಇರೋದ್ರಿಂದ ಹಡಗಿನಲ್ಲಿ ಸಂಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸತಕ್ಕದ್ದು. ನಂತರ ಮುಂಬರುವ ದಿನಗಳಲ್ಲಿ ಪ್ರಾಣಿಗಳ ಮೇಲೆ ಅನೇಕ ಹೀನ ಕೃತ್ಯಗಳನ್ನು ಎಸಗುವಂತಹ ಮನಸ್ಥಿತಿಗಳು ಮನುಷ್ಯರಿಗೆ ಬರಲಿದ್ದು ಆದಷ್ಟು ಅಂತಹ ಹೀನ ಕೃತ್ಯಗಳನ್ನು ಮಾಡುವುದು ಇದರಿಂದ ದೂರ ಇರೋದು ಒಳಿತು. ಏಕೆಂದರೆ ಪ್ರಾಣಿಗಳನ್ನು ಹಿಂಸೆಯನ್ನು ಮಾಡಿದರೆ ಭಗವಂತನನ್ನು ಹಿಂಸೆ ಮಾಡಿದಂಗೆ ಆಗುತ್ತೆ. ಆದಷ್ಟು ಮನುಷ್ಯರು ಸಹ ಇದರಿಂದ ಜಾಗೃತರಾಗಬೇಕು. ಈ ಗ್ರಹಣದಿಂದ ಶನಿದೇವರ ಪ್ರಭಾವದಿಂದ ಗೌರವಾನ್ವಿತ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀಯುತ ನರೇಂದ್ರ ಮೋದಿಜಿಯವರ ಕೀರ್ತಿ ಪ್ರತಿಷ್ಠೆಗಳು ಸಹ ಉನ್ನತ ಮಟ್ಟಕ್ಕೆ ಏರಲಿವೆ ಅಂತಂದು ಕಾಲಜ್ಞಾನದ ಗ್ರಹಗತಿಗಳ ಆಧಾರದಿಂದ ತಿಳಿದು ಬರ್ತಾರಿಂದ ಈ ಗ್ರಹಣದಿಂದ ಶ್ರೀಯುತ ನರೇಂದ್ರ ಮೋದಿಜಿಯವರ ಕೀರ್ತಿ ಇಡೀ ವಿಶ್ವದಾದ್ಯಂತ ಹರಡಲಿದೆ. ಇದರಿಂದ ಭಾರತದ ಹೆಮ್ಮೆ ಇನ್ನೂ ಉನ್ನತವಾಗಲಿದೆ, ಇನ್ನೂ ಎತ್ತರಕ್ಕೆ ಹೋಗಲಿಕ್ಕೆ ಆಗ್ತಾ ಇದೆ. ಆದ್ದರಿಂದ ನಮ್ಮ ಭಾರತ ಆದಷ್ಟು ಬೇಗ ವಿಶ್ವಗುರು ಭಾರತವಾಗಲಿ ಅಂತಂದು ನಾವುಗಳು ಸಹ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ನಮ್ಮ ಭಾರತ ವಿಶ್ವಗುರು ಭಾರತ, ನಮ್ಮ ಭಾರತ ಸನಾತನ ಪರಂಪರೆಯ ಭಾರತ, ನಮ್ಮ ಭಾರತ ಸಪ್ತರ್ಷಿಗಳ ದೇಶವಾಗಿದೆ. ಇಲ್ಲಿ ಸಪ್ತರ್ಷಿಗಳಿಂದ ಹಿಡಿದು ಸಕಲ ಋಷಿ ಮುನಿಗಳ ಸಾಧು ಸಂತರ ಮತ್ತು ಸಜ್ಜನರ ಪುಣ್ಯ ಭೂಮಿಯಾಗಿದೆ. ಇಂತಹ ಭೂಮಿಯ ಮೇಲೆ ಯಾರದೇ ಕಣ್ಣು ಬಿದ್ದರೂ ಸಹ ಅವರು ನಾಶ ಆಗೋಗ್ಬಿಡ್ತಾರೆ. ವೀಕ್ಷಕರೇ, ಪ್ರತಿಯೊಬ್ಬರೂ ಸಹ ಗಮನ ಮಾಡಿ ಭಾರತದ ಮೇಲೆ ಎಷ್ಟು ಜನ ಕುದೃಷ್ಟಿಯನ್ನು ಬೀರ್ತಾರೋ ಆ ದೃಷ್ಟಿನೇ ಸಹ ಸುಟ್ಟಿ ಹಾಕ್ತಾ ಇದೆ. ಯಾಕಂತಂದರೆ ಈ ಭಾರತ ಅಂತಂದ್ರೆ ಗುರು, ಇಡೀ ವಿಶ್ವಕ್ಕೆ ಗುರು. ಅಂದರೆ ಗುರುವಿನ ಮೇಲೆ ಯಾರೂ ಸಹ ಕೆಟ್ಟ ದೃಷ್ಟಿಯನ್ನು ಬೀರಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸನ್ಮಾನ್ಯ ಅಮೇರಿಕದ ಅಧ್ಯಕ್ಷರಾದ ಶ್ರೀಯುತ ಡೊನಾಲ್ಡ್ ಟ್ರಂಪ್ರವರು ಸಹ ತಮ್ಮ ಕುದೃಷ್ಟಿಯನ್ನು ನಮ್ಮ ಭಾರತದ ಮೇಲೆ ಬಿಡ್ತಾ ಇದ್ದಾರೆ. ಆದರೆ ಭಾರತದ ಹಿರಿಮೆ ಏನು, ಗರಿಮೆ ಏನು, ಇದರ ಮಹತ್ವ ಏನು ಅನ್ನೋದನ್ನ ಮೊದಲು ತಿಳಿದು ಬಿಡಬೇಕು. ಇಡೀ ವಿಶ್ವಕ್ಕೆ ಶಿಕ್ಷಣವನ್ನು ಹೇಳಿಕೊಟ್ಟ ದೇಶ ದೇಶ ನಮ್ಮ ಭಾರತ ಮಾತೆ. ಹೌದಲ್ಲ? ಪ್ರತಿಯೊಬ್ಬರಿಗೂ ಸಹ ವೀಕ್ಷಕರಿಗೆ ಹೆಮ್ಮೆ ಆಗಬೇಕು, ನಾವೆಲ್ಲ ಭಾರತೀಯರು ಅಂತಂದು. ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಟ್ರಂಪ್ ಅವರ ಇಂತಹ ಕುದೃಷ್ಟಿಯಿಂದ ಭಾರತಕ್ಕೆ ನಷ್ಟ ಅಲ್ಲ, ಮುಂಬರುವ ದಿನಗಳಲ್ಲಿ ತಾವುಗಳೆಲ್ಲ ನೋಡ್ತಾ ಇರಿ, ಇದರಿಂದ ಅಮೇರಿಕಕ್ಕೆ ತುಂಬ ನಷ್ಟವೂ ಉಂಟಾಗಲಿಕ್ಕೆ ಸೂಚನೆ ಉಂಟಾಗ್ತಾ ಇದೆ. ಆದ್ದರಿಂದ ಶ್ರೀಯುತ ಡೊನಾಲ್ಡ್ ಟ್ರಂಪ್ ಅವರು ಸಹ ಎಚ್ಚರಿಕೆಯನ್ನು ವಹಿಸಬೇಕು. ಪದೇ ಪದೇ ಇಂತಹ ನಮ್ಮ ದೇಶದ ಮೇಲೆ ತಾವುಗಳು ಮಾಡ್ತಾ ಇರೋದ್ರಿಂದ ನಮ್ಮ ದೇಶಕ್ಕಲ್ಲ, ನಿಮ್ಮ ದೇಶದ ಮೇಲೆ ಅನೇಕ ರೀತಿಯಿಂದ ಕೆಟ್ಟ ಘಟನೆಗಳು ನಡೆಯಲಿಕ್ಕೆ ಪ್ರಾರಂಭ ಆಗಬಹುದು. ಅದು ಯಾವುದೇ ರೀತಿಯಿಂದ ಯುದ್ಧ ಆಗಬಹುದು. ಆ ಯುದ್ಧ ಶಸ್ತ್ರಾಸ್ತ್ರದ ಮೂಲಕನಾರಾಗಬಹುದು, ಹಣದ ಮೂಲಕನಾರಾಗಬಹುದು, ಯಾವ ಮೂಲಕನಾದರೂ ಆಗಬಹುದು. ಆದ್ದರಿಂದ ಆದಷ್ಟು ಎಚ್ಚರಿಕೆಯನ್ನು
ವಹಿಸುವುದು ಸೂಕ್ತ. ಏಕೆಂತಂದರೆ ನಾವು ಯಾರ ಜೊತೆಯಲ್ಲಿ ಯುದ್ಧ ಮಾಡ್ತೀವಿ ಅನ್ನೋದನ್ನ ಮೊದಲು ಯುದ್ಧಕ್ಕೆ ಸಿದ್ಧರಾಗಿರುವವರು ಯೋಚನೆಯನ್ನು ಮಾಡಬೇಕು. ತನ್ನ ಸಾಮರ್ಥ್ಯ ಏನು, ಎದುರಾಳಿಯ ಸಾಮರ್ಥ್ಯಗಳನ್ನು ಪ್ರತಿಯೊಂದನ್ನು ಸಹ ಗಮನಿಸಿ ಯುದ್ಧವನ್ನು ಮಾಡಬೇಕು ಅಂತಂದು ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಇಡೀ ವಿಶ್ವಕ್ಕೆ ಶಾಸ್ತ್ರಗಳನ್ನು, ಇಂತಹ ನೀತಿಯನ್ನು ಹೇಳಿಕೊಟ್ಟ ಭಾರತ ಮಾತೆಯ ಮೇಲೇ ಹೋಗ್ತಾ ಇರೋದು ಸರಿಯಲ್ಲ. ಆದ್ದರಿಂದ ಮುಂದೊಂದು ದಿನ ಅಮೇರಿಕಕ್ಕೆ ತುಂಬ ದೊಡ್ಡ ಪೆಟ್ಟು ಬೀಳುತ್ತೆ ಅನ್ನೋದನ್ನು ಕಾಲಜ್ಞಾನದ ಪ್ರಕಾರ ಈ ಗ್ರಹಣದ ಕೆಲವೊಂದು ಗ್ರಹಗತಿಗಳ ಆಧಾರ ತಿಳಿಸ್ತಾ ಇದ್ದರಿಂದ ಆದಷ್ಟು ಈಗಲೇನೆಂದರೆ ಅವರು ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಇನ್ನು ನಮ್ಮ ಭಾರತ ದೇಶದ ಕೇಂದ್ರ ಸಚಿವರುಗಳು, ಕೇಂದ್ರ ಶಾಸಕರುಗಳು ಮತ್ತು ರಾಜ್ಯಸಭಾ ಸದಸ್ಯರುಗಳು ಸಹ, ಅದರ ಜೊತೆಯಲ್ಲಿ ಆಯಾ ರಾಜ್ಯ ಸರ್ಕಾರದ ಶಾಸಕರುಗಳು, ಸಚಿವರುಗಳು ಸಹ ಎಲ್ಲರಿಗೂ ಸಹ ಕೆಲವೊಂದು ಗ್ರಹಗತಿಗಳ ಆಧಾರದ ಮೇಲೆ ಕೆಲವೊಬ್ಬರಿಗೆ ವಿಪರೀತವಾಗಿ ಆರೋಗ್ಯದ ಮೇಲೆ ಪ್ರಭಾವವನ್ನು ಈ ಗ್ರಹಣ ಬೀರ್ತಾ ಇರೋದ್ರಿಂದ ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ವಹಿಸೋದು ಸೂಕ್ತ. ಏಕೆಂದರೆ ನಿಮ್ಮ ಸೇವೆ ಪ್ರಜೆಗಳಿಗೆ ಅತಿ ಮುಖ್ಯ. ಆದ್ದರಿಂದ ತಮ್ಮ ಆರೋಗ್ಯವನ್ನು ಸಹ ಕಡೆ ಗಮನವನ್ನು ಕೊಡಿ. ಆದಷ್ಟು ಇಷ್ಟಕಾಮೇಶ್ವರಿಯ ಸ್ಮರಣೆಯನ್ನು ಮಾಡುವುದರಿಂದ ಬರುವ ಅಪಾಯಗಳಿಂದ ಪಾರಾಗಬಹುದಾಗಿದೆ. ತಾಯಿ ಜಗನ್ಮಾತೆ ಇಷ್ಟಕಾಮೇಶ್ವರಿಯ ಸೇವೆಯನ್ನು ಮಾಡ್ತಾ ಬನ್ನಿ ಪ್ರತಿಯೊಬ್ಬರೂ ಸಹ. ಇನ್ನು ಖ್ಯಾತ ಚಲನಚಿತ್ರ ನಟರಾದ ಮತ್ತು ಕಲಾಕ್ಷೇತ್ರದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಶ್ರೀಯುತ ಅಮಿತಾಬ್ ಬಚ್ಚನ್ನವರು ಸಹ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ ತಮ್ಮ ಆರೋಗ್ಯದಲ್ಲಿ. ಮತ್ತು ಅವರ ಕುಟುಂಬದ ಸದಸ್ಯರಾದ ಐಶ್ವರ್ಯ ರೈ ಅವರು ಸಹ ತಮ್ಮ ಕೆಲಸ ಮತ್ತು ಕೆಲಸ ಕಾರ್ಯಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಇಲ್ಲ ಅಂತಂದರೆ ಅವರಿಗೆ ಅನೇಕ ರೀತಿಯಿಂದ ಹೆಸರಿಗೆ ಕಳಂಕ ಬರುವಂತಹ ಸೂಚನೆಗಳನ್ನು ಮುಂಬರುವ ದಿನಗಳಲ್ಲಿ ಈ ಗ್ರಹಣ ತಿಳಿಸ್ತಾರೆ ಅಂತ ಆದಷ್ಟು ಐಶ್ವರ್ಯ ರೈ ಅವರು ಸಹ ತುಂಬ ಯೋಚನೆಯನ್ನು ಮಾಡತಕ್ಕದ್ದು. ನಂತರ ಪ್ರಸಿದ್ಧ ಚಲನಚಿತ್ರ ನಟರಾದ ಮತ್ತು ಕಲಾಕ್ಷೇತ್ರದಲ್ಲಿ ಹೆಸರನ್ನು ಮಾಡಿದಂತಹ ಶ್ರೀಯುತ ರಜನಿಕಾಂತ್ ಅವರು ಸಹ ತಮ್ಮ ಆರೋಗ್ಯದ ಕಡೆ ಗಮನವನ್ನು ವಹಿಸೋದು ಸೂಕ್ತ. ಮತ್ತು ರಷ್ಯಾದ ಅಧ್ಯಕ್ಷರಾದ ಪುಟಿನ್ ರವರು ಸಹ ತಮ್ಮ ವ್ಯಾವಹಾರಿಕ ಜೀವನದಲ್ಲಿ ಮತ್ತು ರಾಜಕೀಯ ಜೀವನದಲ್ಲಿ ಎಚ್ಚರಿಕೆಯಿಂದ ಇರುವುದು ಒಳಿತು. ಏಕೆಂದರೆ ನಿಮ್ಮ ಸುತ್ತಲೂ ಸಹ ಅನೇಕ ಷಡ್ಯಂತ್ರಗಳು ಸಹ ನಡೀತಾ ಇರೋದ್ರಿಂದ ಮತ್ತು ಅನೇಕ ಜೀವಗಳಿಗೆ ಬೆದರಿಕೆಯನ್ನು ಉಂಟು ಮಾಡುವುದು ಮತ್ತು ಜೀವಕ್ಕೆ ಹಾನಿಯನ್ನು ಮಾಡುವಂತಹ ಅನೇಕ ಷಡ್ಯಂತ್ರಗಳು ನಡೀತಾ ಇರೋದ್ರಿಂದ ಕಾಲಜ್ಞಾನದ ಪ್ರಕಾರ ಅತ್ಯಂತ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ನಂತರ ಕಾಲಜ್ಞಾನದ ಪ್ರಕಾರ ಈ ರಕ್ತಚಂದ್ರಗ್ರಹಣದ ಕೆಲವೊಂದು ಗ್ರಹಗತಿಗಳ ಆಧಾರದಿಂದ ಶ್ರೀಯುತ ಶಂಕರ್ ಪಾಟೀಲ್ ಮುನೇನಕೊಪ್ಪರವರು ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರಾಗಿರುವ ಶಂಕರ್ ಪಾಟೀಲ್ ಮುನೇನಕೊಪ್ಪರವರಿಗೆ ಮುಂದಿನ ಗ್ರಹಗತಿಗಳ ಆಧಾರದಿಂದ ಮುಂದಿನ ದಿನಗಳಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಇಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾರಿಂದ ಮುಂದಿನ ವಿಜಯಲಕ್ಷ್ಮಿ ಮುನೇನಕೊಪ್ಪ ಅವರಿಗೆ, ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರಿಗೆ ಒಲಿತಾ ಇರೋದ್ರಿಂದ ಮುಂದೆ ಕ್ಷೇತ್ರದ ಅಧಿಕಾರ ನಿಮ್ಮದಾಗಲಿದೆ. ಇನ್ನು ಕಾಲಜ್ಞಾನದ ಪ್ರಕಾರ ಈಗಿನ ಸದ್ಯದ ಗ್ರಹಗತಿಗಳ ಆಧಾರದಿಂದ ನೋಡಿದಾಗ ಆದಷ್ಟು ಸಹ ರಾಜಕೀಯದಲ್ಲಿ ಧರ್ಮ ಇರಲಿ, ಆದರೆ ಧರ್ಮದಲ್ಲಿ ರಾಜಕೀಯ ಬೇಡ. ಇಂತಹ ಪರಿಸ್ಥಿತಿಗಳು ಮುಂದೆನೂ ಸಹ ಬರ್ತಾ ಹೋಗಲಿ. ಏಕೆಂದರೆ ಪ್ರತಿಯೊಂದು ರಾಜ್ಯದಲ್ಲೂ ಸಹ ರಾಜಕೀಯದಲ್ಲಿ ಧರ್ಮ ಇರಲಿ, ಧರ್ಮದಲ್ಲಿ ರಾಜಕೀಯ ಎಂದೂ ಸಹ ಬೆರೆಯೋದು ಬೇಡ. ಇದರಿಂದ ಸಮಾಜಕ್ಕೆ ನಾಶ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಸಮಾಜ ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯ ಆಗೋಲ್ಲ. ಸಮಾಜವನ್ನು ನಾವು ಉನ್ನತ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗಬೇಕಂತಂದರೆ
ರಾಜಕೀಯದಲ್ಲಿ ಧರ್ಮ ಇರಲಿ ಅಂತಂದು ಕಾಲಜ್ಞಾನದ ಪ್ರಕಾರ ತಿಳಿಸ್ತಾ ಇದ್ದೀವಿ. ಇನ್ನು ಕಾಂಗ್ರೆಸ್ನ ಜನಪ್ರಿಯ ಶಾಸಕರಾದ ವಿಜಯನಗರದ ಪ್ರಖ್ಯಾತ ಶಾಸಕರಾದ ಎಂ ಕೃಷ್ಣಪ್ಪರವರಿಗೂ ಮತ್ತು ಗೋವಿಂದರಾಜನಗರದ ಶಾಸಕರಾದ ಪ್ರಿಯಾ ಕೃಷ್ಣರವರಿಗೂ ಸಹ ಮುಂಬರುವ ದಿನಗಳಲ್ಲಿ ಉತ್ತಮ ಸ್ಥಾನ ಮತ್ತು ಉನ್ನತ ಸ್ಥಾನ ಪ್ರಿಯಾ ಕೃಷ್ಣ ಅವರಿಗೆ ಕಾಲಜ್ಞಾನದ ಪ್ರಕಾರ ಮುಂಬರುವ ದಿನಮಾನಗಳಲ್ಲಿ ತೋರಿಸ್ತಾರಿಂದ ಅತ್ಯಂತ ಹೆಚ್ಚಿನ ಮಟ್ಟದ ಸ್ಥಾನವು ಪ್ರಿಯಾ ಕೃಷ್ಣರವರಿಗೆ ಲಭಿಸುತ್ತೆ ಅಂತಂದು ಈ ರಕ್ತ ಚಂದ್ರಗ್ರಹಣದಲ್ಲಿ ಗ್ರಹಗತಿಗಳ ಆಧಾರದಿಂದ ತಿಳಿಸ್ತಾರಿಂದ ಆದಷ್ಟು ಉತ್ತಮ ಜನಸೇವೆಯನ್ನು ಮಾಡ್ತಾ ಬರಲಿ ಅಂತಂದು ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಮತ್ತು ಬೆಂಗಳೂರಿನ ವಿಜಯನಗರದ ಯುವ ರಾಜಕೀಯ ಮುಖಂಡರಾದ ಪ್ರದೀಪ್ ಕೃಷ್ಣಪ್ಪ ಅವರಿಗೂ ಸಹ ಮುಂಬರುವ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನ ದೊರೆಯುವುದರ ಜೊತೆಯಲ್ಲಿ ಈ ರಕ್ತಚಂದ್ರಗ್ರಹಣದ ಕಾಲಜ್ಞಾನದ ಗ್ರಹಗತಿಗಳ ಆಧಾರದಿಂದ ಮುಂದಿನ ಯೋಗದಲ್ಲಿ ಸಿಂಹಾಸನ ಯೋಗ ಪ್ರಾಪ್ತಿಯಾಗ್ತಾ ಇರೋದ್ರಿಂದ ಮುಂಬರುವ ದಿನಮಾನಗಳಲ್ಲೂ ಸಹ ಇವರು ಸಮಾಜದಲ್ಲಿ ಮತ್ತು ರಾಜಕೀಯದಲ್ಲೂ ಸಹ ಉನ್ನತ ಸ್ಥಾನಮಾನಗಳನ್ನು ಗಳಿಸ್ತಾ ಇದ್ದಾರೆ. ಇನ್ನು ನಮ್ಮ ದೇಶದ ಕಿರೀಟವಾಗಿರುವ ಜಮ್ಮು ಕಾಶ್ಮೀರದಲ್ಲಿ ಅನೇಕ ರೀತಿಯ ಅಹಿತಕರ ಘಟನೆಗಳನ್ನು ನಡೀತಾ ಇದ್ದಾವೆ ಅಂತಂದೇಳಿ ಗ್ರಹಗತಿಗಳು ತಿಳಿಸ್ತಾರಿಂದ ಅಲ್ಲಿನ ರಾಜ್ಯ ಸರ್ಕಾರವು ಸಹ ಎಚ್ಚರಿಕೆಯನ್ನು ವಹಿಸತಕ್ಕದ್ದು. ಮತ್ತು ಮಹಾರಾಷ್ಟ್ರದ ಕಿರೀಟದಂತಿರುವ ಮುಂಬೈ ರಾಜ್ಯದಲ್ಲಿ ಅನೇಕ ಕೋಮುಗಲಭೆಗಳು ಮತ್ತು ಅಹಿತಕರ ಘಟನೆಗಳು ಸಹ ನಡೆಯುವಂತಹ ಮತ್ತು ಪ್ರಾಣಹಾನಿಗಳು ನಡೆಯುವಂತಹ ಸೂಚನೆಗಳನ್ನು ಸಹ ಮಹಾರಾಷ್ಟ್ರದಲ್ಲಿ ತೋರಿಸ್ತಾರಿಂದ ಆ ಮಹಾರಾಷ್ಟ್ರ ಸರ್ಕಾರವು ಸಹ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಮತ್ತು ಭಾರತದ ಈಶಾನ್ಯ ಮತ್ತು ವಾಯುವ್ಯದ ಕಡೆಯ ರಾಷ್ಟ್ರಗಳಿಂದ ಅನೇಕ ರೀತಿಯ ಕುತಂತ್ರ ಬುದ್ಧಿಯಿಂದ ತೊಂದರೆಗಳು, ಕೋಮುಗಲಭೆಗಳು ಮತ್ತು ಯುದ್ಧ ಭೀತಿಗಳು ಸಹ ಸಂಭವಿಸುವ ಸಾಧ್ಯತೆಗಳು ಹೆಚ್ಚಾಗಲಿವೆ. ಆದಷ್ಟು ನಮ್ಮ ಸೈನಿಕರು ಜಾಗರೂಕತೆಯನ್ನು ವಹಿಸಬೇಕು. ಏಕೆಂದರೆ ಷಡ್ಯಂತ್ರ ಮತ್ತು ಕುತಂತ್ರ ಬುದ್ಧಿಯಿಂದ ಈ ರಾಷ್ಟ್ರಗಳು ನಮ್ಮ ಭಾರತದ ಮೇಲೆ ಅನೇಕ ರೀತಿಯಿಂದ ಕುತಂತ್ರ ಬುದ್ಧಿಗಳನ್ನು ನಡೆಸ್ತಾ ಇದ್ದಾವೆ. ಆದಷ್ಟು ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ವೀಕ್ಷಕರೇ, ಇಷ್ಟು ಜಾಗತಿಕವಾಗಿ ಭಾರತದ ಮೇಲೆ, ಕರ್ನಾಟಕದ ಮೇಲೆ ಯಾವ ರೀತಿಯಿಂದ ರಾಹುಗ್ರಸ್ತ ರಕ್ತಚಂದ್ರಗ್ರಹಣದ ಪ್ರಭಾವಗಳನ್ನು ನಾವು ನೋಡಿದ್ವಿ. ಇನ್ನು ಈ ರಾಹುಗ್ರಸ್ತ ಚಂದ್ರಗ್ರಹಣ ಈ 12 ರಾಶಿಗಳ ಮೇಲೆ ಯಾವ ರೀತಿಯಿಂದ ಪ್ರಭಾವಗಳನ್ನು ಬೀರ್ತಾ ಹೋಗುತ್ತೆ, ಯಾವ ರಾಶಿಗೆ ಅದೃಷ್ಟ ಲಕ್ಷ್ಮಿ ಒಲಿಲಿದ್ದಾಳೆ, ಬನ್ನಿ ಎಲ್ಲವನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ಚಂದ್ರಗ್ರಹಣದಿಂದ ಧನಲಾಭಗಳು, ವಿಶೇಷ ಧನಪ್ರಾಪ್ತಿ ಯೋಗವು ಕೂಡಿ ಬರಲಿದೆ. ವಿದೇಶ ಉದ್ಯೋಗಗಳ ಪ್ರಾಪ್ತಿ, ವಿದೇಶದಲ್ಲಿ ವಿದ್ಯಾಭ್ಯಾಸ, ಶೀಘ್ರದಲ್ಲಿ ಕಲ್ಯಾಣ ಯೋಗಗಳ ಪ್ರಾಪ್ತಿ, ತಂದೆ ತಾಯಿಗಳ ಸೇವಾ ಭಾಗ್ಯ ಪ್ರಾಪ್ತಿ, ಅನೇಕ ಶುಭ ಸಮಾರಂಭಗಳನ್ನು ಮನೆಯಲ್ಲಿ ನಡೆಸುವಿಕೆ, ದೂರದ ಊರಿನಿಂದ ಬಂಧುಗಳ ಆಗಮನ. ಆದರೆ ವಾಹನ ಸಂಚಾರದಲ್ಲಿ ಮೇಷರಾಶಿಯವರು ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಮತ್ತು ಸಣ್ಣ ಪುಟ್ಟ ಕೌಟುಂಬಿಕ ಕಲಹಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಮತ್ತು ಶುಭ ಸಮಾರಂಭಗಳಲ್ಲಿ ಕೆಲವೊಂದು ವಿಘ್ನಗಳು ಅಥವಾ ತೊಡಕುಗಳು ಏರ್ಪಡುವ ಸಂಭವ ಉಂಟಾಗಲಿದೆ. ಮತ್ತು ತಲೆಗೆ ಮತ್ತು ನರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ವೈದ್ಯರ ಸಲಹೆಯನ್ನು ಪಡೆಯುವುದು ಸೂಕ್ತ. ರಾಜಕೀಯ ವ್ಯಕ್ತಿಗಳು ಉನ್ನತ ಸ್ಥಾನಮಾನವನ್ನು ಪಡೆಯುತ್ತಾ ಇದ್ದಾರೆ. ಮತ್ತು ವಿದ್ಯಾರ್ಥಿಗಳಿಗೆ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಶ್ರಮವನ್ನು ಹಾಕುವುದರಿಂದ ಉನ್ನತ ಫಲಿತಾಂಶವನ್ನು ಸಹ ಪಡೆಯಬಹುದಾಗಿದೆ.
ಆದ್ದರಿಂದ ಮೇಷರಾಶಿಯವರಿಗೆ ಇಷ್ಟಕಾಮೇಶ್ವರಿ ದೇವಿಗೆ ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡುವುದರಿಂದ ಇಷ್ಟಕಾಮೇಶ್ವರಿಯ ಸ್ಮರಣೆಯಿಂದ ಜೀವನವನ್ನು ಪ್ರಾರಂಭವನ್ನು ಮಾಡುವುದರಿಂದ ಮೇಷರಾಶಿಗೆ ಶುಭ ಫಲಗಳೇ ಉಂಟಾಗಲಿವೆ. ವೃಷಭ ರಾಶಿಯವರಿಗೆ ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಜಯಗಳಿಸುವಿರಿ. ಮನೆಗಳಲ್ಲಿ ಮದುವೆ ಮುಂತಾದ ಶುಭ ಸಮಾರಂಭಗಳು ನಡೆಯುವುದು, ನೂತನವಾಗಿ ಭೂಮಿಯನ್ನು ಖರೀದಿಯನ್ನು ಮಾಡುವುದು, ಹೊಸ ಗೃಹ ನಿರ್ಮಾಣ ಕಾರ್ಯಗಳು ಕೈಗೊಳ್ಳುವುದು, ನಿಮ್ಮ ಮಾನಸಿಕ ನೆಮ್ಮದಿಗಳು ಕೆಲವೊಂದು ಸಲ ಕೈಕೊಡುವುದು. ಕಾರಣ ಅನೇಕ ರಕ್ತ ಸಂಬಂಧಿಕರು ಮತ್ತು ಬಂಧು ಮಿತ್ರರಿಂದ ನಿಮಗೆ ಮೋಸವಾಗುವುದು. ಆದಷ್ಟು ವ್ಯಾಪಾರದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ರಾಜಕೀಯ ಮುಖಂಡರುಗಳು ಪ್ರತಿಯೊಂದು ಹೆಜ್ಜೆಯನ್ನು ಗಮನದಲ್ಲಿಟ್ಟು ಮುನ್ನಡೆಯುವುದು ಸೂಕ್ತ. ಏಕೆಂದರೆ ರಾಜಕೀಯ ವ್ಯಕ್ತಿಗಳಿಗೆ ಅನೇಕ ತಾವು ಆಸೆ ಪಟ್ಟಂಗೆ ಆಗಲಿಕ್ಕೆ ಅನೇಕ ವಿಘ್ನಗಳು ಸಹ ಎದುರಾಗಲಿವೆ. ಹಿತಶತ್ರುಗಳ ಕಾಡಾಟ ಹೆಚ್ಚಾಗಲಿವೆ. ಆದಷ್ಟು ವೃಷಭ ರಾಶಿಯವರು ಜಾಗೃತಿಯನ್ನು ವಹಿಸುವುದು ಸೂಕ್ತ. ಪರಿಹಾರ ಇಷ್ಟಕಾಮೇಶ್ವರಿ ದೇವಿಗೆ ಗಂಧವನ್ನು ಅರ್ಪಣೆಯನ್ನು ಮಾಡುವುದು. ಇಷ್ಟಕಾಮೇಶ್ವರಿಯ ನಾಮಸ್ಮರಣೆಯಿಂದ ದಿನವನ್ನು ಪ್ರಾರಂಭ ಮಾಡುವುದರಿಂದ ಸಕಲವು ಶುಭ ಫಲಗಳೇ ಉಂಟಾಗಲಿವೆ. ಮಿಥುನ ರಾಶಿಯವರಿಗೆ ಸಂತಾನ ಭಾಗ್ಯಗಳು ಪ್ರಾಪ್ತಿಯಾಗುವುದು. ಅನೇಕರಿಗೆ ಹಲವಾರು ವರ್ಷಗಳಿಂದ ಕಾಡುತ್ತಿದ್ದ ಗರ್ಭದ ತೊಂದರೆಗಳು ದೂರವಾಗ್ತವೆ ಮತ್ತು ಮಿಥುನ ರಾಶಿಯ ಸ್ತ್ರೀಯರಿಗೆ ಶೀಘ್ರ ವಿವಾಹ ಪ್ರಾಪ್ತಿಯಾಗಲಿವೆ. ಆದಷ್ಟು ನದಿಯ ಮತ್ತು ಸಮುದ್ರದಿಂದ ದೂರವಿರುವುದು ಒಳಿತು ಮಿಥುನ ರಾಶಿಯವರು. ಏಕೆಂದರೆ ಈ ಗ್ರಹಣದಿಂದ ಜಲಕಂಟಕದ ಯೋಗಗಳನ್ನು ತೋರಿಸ್ತಾ ಇದ್ದೇವೆ ಗ್ರಹಗತಿಗಳು. ಆದ್ದರಿಂದ ಮಿಥುನ ರಾಶಿಯವರು ಆದಷ್ಟು ಈ ಜಲಕಂಟಕಗಳಿಂದ ದೂರವಿರುವುದು ಒಳಿತು. ಇದು ಇನ್ನೂ 6 ತಿಂಗಳು ಎಚ್ಚರಿಕೆಯನ್ನು ನೀಡ್ತಾ ಇದೆ. ಆದಷ್ಟು ಸಹ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ ಮತ್ತು ಶೀಘ್ರವೇ ಅನೇಕ ಶುಭ ಮಂಗಳ ಕಾರ್ಯಗಳು ಮನೆಯಲ್ಲಿ ನಡೆಯಲಿಕ್ಕೆ ಪ್ರಾರಂಭ ಆಗ್ತವೆ. ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪಗಳು, ಮನೆಯಲ್ಲಿ ಸಣ್ಣ ಪುಟ್ಟ ಕಲಹಗಳು ಸಹ ನಡೆಯುತ್ತವೆ. ಆದಷ್ಟು ಮಿಥುನ ರಾಶಿಯವರು ಮೌನಕ್ಕೆ ಶರಣಾಗುವುದು ಸೂಕ್ತ. ಪರಿಹಾರ ಇಷ್ಟಕಾಮೇಶ್ವರಿ ದೇವಿಗೆ ಬೆಲ್ಲದ ತುಲಾಭಾರವನ್ನು ಸಮರ್ಪಣೆಯನ್ನು ಮಾಡುವುದು. ಪ್ರಾತಃ ಕಾಲದಲ್ಲಿ ನಿಮ್ಮ ದಿನಮಾನವನ್ನು ಇಷ್ಟಕಾಮೇಶ್ವರಿಯ ನಾಮಸ್ಮರಣೆಯೊಂದಿಗೆ ಪ್ರಾರಂಭವಾಗುವುದರಿಂದ ಸಕಲವೂ ಶುಭ ಫಲಗಳೇ ಉಂಟಾಗಲಿವೆ. ಕರ್ಕ ರಾಶಿಯವರಿಗೆ ಗುಪ್ತ ಶತ್ರುಗಳು ನಿಮ್ಮನ್ನು ಕಾಡಲಿದ್ದಾರೆ. ಆದಷ್ಟು ಸಹ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಸ್ಥಾನಮಾನಗಳು ಸಹ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಅನೇಕ ರಾಜಕೀಯ ಮುಖಂಡರುಗಳ ಭೇಟಿಯಿಂದ ನಿಮಗೆ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗಲಿದೆ. ಈ 8 ತಿಂಗಳು ನೀವು ಮಾಡುವ ಪ್ರತಿಯೊಂದು ಕೆಲಸಗಳು ಸಹ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಅತ್ಯುನ್ನತ ಮಟ್ಟಕ್ಕೆ ಕರೆದೊಯ್ಯಲಿದೆ. ಅಂಜದಿರಿ, ಅಳುಕದಿರಿ. ಮುಂದಿಟ್ಟ ಹೆಜ್ಜೆಯನ್ನು ಕರ್ಕ ರಾಶಿಯವರು ಹಿಂದೆ ತೆಗೆಯಬೇಡಿ. ಮುಂದೆ ನಿಮಗೆ ಬಲು ಉನ್ನತ ಸ್ಥಾನ ಪ್ರಾಪ್ತಿಯಾಗಲಿದೆ. ಮನೆಯಲ್ಲಿ ಶುಭ ಸಮಾರಂಭಗಳು ಸಹ ನಡೆಯಲಿವೆ. ಆದಷ್ಟು ನಿಮ್ಮ ಹೃದಯದ ಬಗ್ಗೆ ಜಾಗರೂಕತೆಯನ್ನು ವಹಿಸುವುದು ಸೂಕ್ತ. ವೈದ್ಯರನ್ನು ಸಂಪರ್ಕಿಸಿ ವೈದ್ಯರ ಮಾರ್ಗದರ್ಶನದಂತೆ ನಡೆಯುವುದು ಸೂಕ್ತ. ಪರಿಹಾರ ಇಷ್ಟಕಾಮೇಶ್ವರಿ ದೇವಿಗೆ ರುದ್ರಾಭಿಷೇಕವನ್ನು ಮಾಡಿಸುವುದು ಮತ್ತು ಗುರುಗಳ ಸೇವೆಯನ್ನು ಮಾಡುವುದು. ಪ್ರಾತಃ ಕಾಲದಿಂದ ಇಷ್ಟಕಾಮೇಶ್ವರಿಯ ನಾಮಸ್ಮರಣೆಯೊಂದಿಗೆ ಕರ್ಕ ರಾಶಿಯವರು ಜೀವನವನ್ನು ಪ್ರಾರಂಭ ಮಾಡುವುದರಿಂದ ಸಕಲ ಕಾರ್ಯಗಳು ಸಹ ಶುಭ ಫಲಗಳನ್ನೇ ಉಂಟು ಮಾಡಲಿದೆ. ಸಿಂಹರಾಶಿಯವರಿಗೆ ನೂತನವಾಗಿ ಭೂಮಿಯನ್ನು ಖರೀದಿ ಮಾಡುವುದು ಮತ್ತು ಅದನ್ನು ಮಾರಾಟ ಮಾಡಲಿಕ್ಕೆ ಇದು ಸೂಕ್ತ ಸಮಯವಾಗಿದೆ. ಅಂದರೆ ರಿಯಲ್ ಎಸ್ಟೇಟ್ನವರಿಗೆ ವ್ಯಾಪಾರಕ್ಕೆ ಸೂಕ್ತ ಸಮಯವಾಗಿದೆ ಸಿಂಹರಾಶಿಯವರು. ಮತ್ತು ಅತ್ಯಧಿಕ ಲಾಭವನ್ನು ಸಹ ಪಡೆಯಬಹುದಾಗಿದೆ. ಮತ್ತು ದೂರದ ಪುಣ್ಯಕ್ಷೇತ್ರಗಳ ದರ್ಶನ ಪ್ರಾಪ್ತಿ ಮತ್ತು ಪುಣ್ಯ ಪ್ರಾಪ್ತಿಯ ಸೂಚನೆಯನ್ನು ಸಿಂಹರಾಶಿಯವರಿಗೆ ಸೂಚನೆಯನ್ನು ಮಾಡ್ತಾ ಇದೆ. ಇದು ಬಲು ಉತ್ಕೃಷ್ಟ ಯೋಗ ಮತ್ತು ಸಹೋದರರು ಮತ್ತು ಸಹೋದರಿಯರ ನಡುವೆ ಕೆಲವೊಂದು ಮನಸ್ತಾಪಗಳು ಸಹ ಏರ್ಪಡುವುದು. ಭೂಮಿಯ ವಿಚಾರದಲ್ಲಿ ಕಲಹಗಳು, ಮನಸ್ತಾಪಗಳು ಸಹ ಉಂಟಾಗಲಿವೆ.
ಆದಷ್ಟು ಸಂಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ ಮತ್ತು ಭದ್ರತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಅಗತ್ಯವಿದೆ. ರಾಜಕೀಯದಲ್ಲಿ ಸಿಂಹರಾಶಿಯ ರಾಜಕೀಯ ಮುಖಂಡರುಗಳಿಗೆ ಉನ್ನತ ಸ್ಥಾನಮಾನಗಳು ಸಹ ಪ್ರಾಪ್ತಿಯಾಗಲಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಮುನ್ನಡೆಯನ್ನು ಸಾಧಿಸಲಿದ್ದಾರೆ. ಪರಿಹಾರ: ಇಷ್ಟಕಾಮೇಶ್ವರಿ ದೇವಿಗೆ ರೇಷ್ಮೆಯ ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡುವುದು ಸೂಕ್ತ. ಇಷ್ಟಕಾಮೇಶ್ವರಿಯ ನಾಮಸ್ಮರಣೆಯೊಂದಿಗೆ ದಿನವನ್ನು ಪ್ರಾರಂಭ ಮಾಡುವುದರಿಂದ ಸಿಂಹರಾಶಿಗೆ ಶುಭ ಫಲಗಳೇ ಉಂಟಾಗಲಿವೆ. ಕನ್ಯಾ ರಾಶಿ: ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಉನ್ನತ ಸ್ಥಾನಮಾನಗಳು ಸಹ ಪ್ರಾಪ್ತಿಯಾಗಲಿವೆ. ವೈದ್ಯರಿಗೆ ವಿಶೇಷ ಕೀರ್ತಿಯನ್ನು ತಂದುಕೊಡಲಿದೆ. ವಿವಾಹ ವಿಚ್ಛೇದನಗಳ ನಡೆಯಲಿವೆ. ಆದಷ್ಟು ಸಹ ಕೌಟುಂಬಿಕ ಕಲಹ ಬಂದಾಗ ಕೆಲವೊಂದು ಮೌನಕ್ಕೆ ಶರಣಾಗುವುದು ಸೂಕ್ತ. ಅನುಮಾನಗಳು ಮತ್ತು ಹಠಮಾರಿತನ, ಕೋಪಗಳು ಸಹ ನಿಮ್ಮನ್ನು ಮಾನಸಿಕ ಖಿನ್ನತೆಗೆ ತೆಗೆದುಕೊಂಡು ಹೋಗಲಿದೆ. ಅನೇಕರು ಸ್ತನ ಕ್ಯಾನ್ಸರ್ ಬಗ್ಗೆ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಈ ರಾಶಿಯವರು ಆದಷ್ಟು ಕ್ಯಾನ್ಸರ್ ಬಗ್ಗೆ ಎಚ್ಚರಿಕೆಯನ್ನು ವಹಿಸೋದು ಮತ್ತು ಸೂಕ್ತ ವೈದ್ಯರ ಮಾರ್ಗದರ್ಶನದಂತೆ ನಡೆಯುವುದರಿಂದ ಕನ್ಯಾ ರಾಶಿಯವರಿಗೆ ಕೆಲವೊಂದು ಗ್ರಹಗತಿಗಳ ಆಧಾರದಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾರಿಂದ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಪರಿಹಾರ: ಇಷ್ಟಕಾಮೇಶ್ವರಿ ದೇವಿಗೆ ಮಂಗಳ ದ್ರವ್ಯವನ್ನು ಸಮರ್ಪಣೆಯನ್ನು ಮಾಡುವುದರಿಂದ ಸಕಲ ಆರೋಗ್ಯ ಭಾಗ್ಯ ಪ್ರಾಪ್ತಿಗಳು ಉಂಟಾಗಲಿದೆ. ಇಷ್ಟಕಾಮೇಶ್ವರಿಯ ನಾಮಸ್ಮರಣೆಯಿಂದ ನಿಮ್ಮೆಲ್ಲರಿಗೂ ಶುಭ ಆರೋಗ್ಯ ಫಲಗಳು ಉಂಟಾಗಲಿ ಅಂತಂದು ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀವಿ. ತುಲಾರಾಶಿ: ತುಲಾರಾಶಿಯವರಿಗೆ ನೂತನ ಗೃಹ ನಿರ್ಮಾಣ ಕಾರ್ಯಗಳು ಪೂರ್ಣಗೊಳ್ಳುತ್ತಾ ಹೋಗ್ತವೆ. ಶುಭ ಕಾರ್ಯಗಳು ನಡೀತಾ ಹೋಗ್ತವೆ. ಕೋರ್ಟು ಕಚೇರಿ ಕೆಲಸಗಳಲ್ಲಿ ವಿಳಂಬ ಮತ್ತು ವಿದ್ಯಾರ್ಥಿಗಳಿಗೆ ಇದು ಸುಸಮಯವಾಗಿದೆ. ಆದ್ದರಿಂದ ನೀವು ಈ ಸಮಯವನ್ನು ವ್ಯರ್ಥ ಮಾಡದರೆ ಈ ಅವಕಾಶವನ್ನು ವಿದ್ಯಾರ್ಥಿಗಳು ಉಪಯೋಗಿಸಿಕೊಂಡರೆ ಮುಂದೊಂದು ದಿನ ಅತ್ಯಧಿಕವಾದ ಫಲಿತಾಂಶವನ್ನು ನೀವು ಕಾಣ್ತಾ ಹೋಗ್ತೀರಾ. ಹಿತಶತ್ರುಗಳ ಬಾಧೆ, ಮಾಡುವ ಕೆಲಸಗಳಲ್ಲಿ ಶತ್ರುಗಳ ದೃಷ್ಟಿ ದೋಷದಿಂದ ಅನೇಕ ವಿಘ್ನಗಳು ಸಹ ಎದುರಾಗ್ತಾ ಹೋಗ್ತವೆ. ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ತುತ್ತಾಗಬಹುದು. ಹೃದಯ ಸ್ತಂಭನ, ಹೃದಯಾಘಾತಗಳು ಮತ್ತು ಅನೇಕ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ತುತ್ತಾಗುವ ಸಂಭವವಿದೆ. ಆದ್ದರಿಂದ ಆದಷ್ಟು ವೈದ್ಯಕೀಯ ಸಲಹೆಗಳನ್ನು ಪಡೆಯೋದು ಸೂಕ್ತ. ಮುಂದಿನ 8 ತಿಂಗಳುಗಳ ಕಾಲ ಆದಷ್ಟು ತುಲಾರಾಶಿಯವರು ಎಚ್ಚರಿಕೆಯಿಂದ ಇರುವುದು ಒಳಿತು. ವ್ಯವಹಾರದಲ್ಲಿ ಜಾಗರೂಕತೆಯನ್ನು ವಹಿಸಬೇಕು. ಇಲ್ಲದಿದ್ದರೆ ಭೂ ವ್ಯಾಜ್ಯಗಳು, ಕಾನೂನಿನ ತೊಂದರೆಗಳು ಸಹ ಉಂಟಾಗುವ ಸಂಭವಗಳು ಹೆಚ್ಚಾಗಿವೆ. ಆದ್ದರಿಂದ ಪರಿಹಾರ: ಇಷ್ಟಕಾಮೇಶ್ವರಿ ದೇವಿಗೆ ಅರಿಶಿಣವನ್ನು ದಾನ ಮಾಡುವುದರಿಂದ ಇಷ್ಟಕಾಮೇಶ್ವರಿಯ ಸ್ಮರಣೆಯಿಂದ ದಿನಮಾನವನ್ನು ಪ್ರಾರಂಭ ಮಾಡುವುದರಿಂದ ಸಕಲವು ಶುಭ ಫಲಗಳು ಉಂಟಾಗಲಿವೆ. ವೃಶ್ಚಿಕ ರಾಶಿ: ಈ ರಾಶಿಯವರು ನಿಮ್ಮ ಕೆಲಸಗಳಲ್ಲಿ ಅನೇಕ ತೊಡಕುಗಳನ್ನು ಎದುರಿಸಬೇಕಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ಸ್ತ್ರೀಯರಿಗೆ ಮತ್ತು ಹೆಂಡತಿಗೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಇಲ್ಲವಾದರೆ ಅತಿಯಾದ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಬಹಳ ದಿನದಿಂದ ನಿಂತು ಹೋಗಿರುವ ಅನೇಕ ಕೆಲಸಗಳು ಪುನರಾರಂಭವಾಗುವ ಸೂಚನೆಗಳನ್ನು ಸಹ ತೋರಿಸ್ತಾ ಇದೆ. ಆ ಆರಂಭ ಆದ್ರೂ ಸಹ ಅನೇಕ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟರೆ ಮಾತ್ರ ಲಾಭದ ಕಡೆ ನೀವು ಮುನ್ನಗ್ಗಬಹುದಾಗಿದೆ ವೃಶ್ಚಿಕ ರಾಶಿಯವರು. ಇಲ್ಲವಾದರೆ ಅನೇಕ ರೀತಿಯಿಂದ ಹಿತಶತ್ರುಗಳ ಬಾಧೆಯಿಂದ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಆದಷ್ಟು ಈ ಗ್ರಹಣದಿಂದ ವೃಶ್ಚಿಕ ರಾಶಿಯವರು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಲ್ಲಿ ಕಣ್ಣಿನ ಸಮಸ್ಯೆ, ಗರ್ಭ ಸಮಸ್ಯೆ, ಅನ್ನನಾಳದ ಸಮಸ್ಯೆ, ಹೃದಯ ಸಮಸ್ಯೆಗಳು ಸಹ ಕಾಣಬಹುದಾಗಿದೆ. ನೀವು ಎಚ್ಚರಿಕೆಯಿಂದ ಇರುವುದು ಸೂಕ್ತ. ಕುಟುಂಬದಲ್ಲಿ ಮನಸ್ತಾಪಗಳು ಕಾಣ್ತಾ ಹೋಗ್ತವೆ ಮತ್ತು ರಾಜಕೀಯ ಮುಖಂಡರುಗಳಿಗೆ ಹಿನ್ನಡೆಗಳು, ರಾಜಕೀಯ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳು ಸಹ ಉಂಟಾಗಲಿವೆ. ಅನೇಕರಿಗೆ ಸಂತಾನ ಪ್ರಾಪ್ತಿಗಳನ್ನು
ತೋರಿಸ್ತಾ ಇರೋದ್ರಿಂದ ಮನೆಯಲ್ಲಿ ಶುಭ ಸಮಾರಂಭಗಳು, ಸಂತಾನ ಪ್ರಾಪ್ತಿಯೋಗಗಳು ಸಹ ಉಂಟಾಗಲಿವೆ. ವೃಶ್ಚಿಕ ರಾಶಿಯವರಿಗೆ ಇಷ್ಟಕಾಮೇಶ್ವರಿ ದೇವಿಯ ಅಷ್ಟೋತ್ತರ ಶತನಾಮಗಳನ್ನು ಪಠಣೆಯನ್ನು ಮಾಡುವುದು, ಇಷ್ಟಕಾಮೇಶ್ವರಿ ದೇವಿಗೆ ರುದ್ರಾಭಿಷೇಕವನ್ನು ಮಾಡುವುದರಿಂದ ಮತ್ತು ಇಷ್ಟಕಾಮೇಶ್ವರಿಯ ನಾಮಸ್ಮರಣೆಯಿಂದ ದಿನಮಾನವನ್ನು ಪ್ರಾರಂಭ ಮಾಡುವುದರಿಂದ ಸಕಲವು ಶುಭ ಫಲಗಳು ಉಂಟಾಗಲಿವೆ. ಧನಸ್ಸು ರಾಶಿ. ಧನುಸ್ಸು ರಾಶಿಯವರು ಅದೆಷ್ಟೋ ತಾಪತ್ರಯಗಳಿಂದ ನರಳುತ್ತಿರುವುದು ಈ ಗ್ರಹಣದಿಂದ ಬಗೆಹರಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ನೋಡಿ, ಕೆಲವೊಬ್ಬರಿಗೆ ಗ್ರಹಣ ಅಶುಭವನ್ನು ಕೊಟ್ಟರೆ ಕೆಲವೊಬ್ಬರಿಗೆ ಶುಭವನ್ನು ಸೂಚನೆ ಮಾಡ್ತಾ ಇದೆ. ನೋಡಿ, ಅನೇಕ ತಾಪತ್ರಯಗಳಿಂದ ಮುಕ್ತಿಯನ್ನು ಧನುಸ್ಸು ರಾಶಿಗೆ ಕೊಡ್ತಾ ಇದೆ. ಗೃಹ ಪ್ರವೇಶಗಳು, ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯುವುದು, ವಿವಾಹ ಭಾಗ್ಯಗಳು ಕೂಡಿ ಬರಲಿವೆ. ಉದ್ದಿಮೆದಾರರಿಗೆ ಉತ್ತಮವಾದ ಲಾಭಗಳು ಉಂಟಾಗಲಿವೆ. ಸಂತಸಗಳನ್ನು ತಂದುಕೊಡಲಿದೆ. ವಿದೇಶ ಉದ್ಯೋಗಗಳು ಮತ್ತು ವಿದೇಶ ವ್ಯಾಪಾರ ಮಾಡ್ತಾ ಇರೋರಿಗೆ ಅತ್ಯಂತ ಶುಭಪ್ರದವಾದ ಕಾಲವಾಗಿದೆ. ಬಂಗಾರದ ವ್ಯಾಪಾರಿಗಳಿಗೆ ಲಾಭವನ್ನು ಉಂಟು ಮಾಡಲಿದೆ. ಬ್ಯಾಂಕ್ ವ್ಯವಹಾರದಲ್ಲಿ ಬ್ಯಾಂಕಿನ ಉದ್ಯೋಗಿಗಳು ಸಹ ಎಚ್ಚರಿಕೆಯಿಂದ ಇರುವುದು ಸೂಕ್ತ. ಮತ್ತು ರಾಜಕೀಯ ಮುಖಂಡರುಗಳಿಗೆ ಹೃದಯದ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವುದು ಸೂಕ್ತ. ಧನುಸ್ಸು ರಾಶಿನ ರಾಜಕೀಯ ಮುಖಂಡರುಗಳು ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸುವುದು ಮತ್ತು ವೈದ್ಯರ ಸಲಹೆಯಂತೆ ನಡೆಯುವುದು ಸಹ ಅತ್ಯಂತ ಮುಖ್ಯವಾಗಿದೆ. ಮತ್ತು ದೂರದ ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯ ಉಂಟಾಗ್ತಾ ಇದೆ. ಕುಲದೇವರ ದರ್ಶನ ಭಾಗ್ಯ ಉಂಟಾಗುವುದು ಮತ್ತು ವಿವಾಹ ವಿಚ್ಛೇದನಗಳು ಸಹ ಏರ್ಪಡುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಆದಷ್ಟು ಸಹ ಧನುಸ್ಸು ರಾಶಿಯ ದಂಪತಿಗಳು ಎಚ್ಚರಿಕೆಯಿಂದ ಇರುವುದು ಸೂಕ್ತ. ಆದಷ್ಟು ಮೌನಕ್ಕೆ ಶರಣಾಗುವುದರಿಂದ ಬರುವ ಅಪಾಯದಿಂದ ಪಾರಾಗಬಹುದಾಗಿದೆ. ಪರಿಹಾರ ಏನಪ್ಪ ಮಾಡಬೇಕು ಅಂದರೆ ಇಷ್ಟಕಾಮೇಶ್ವರಿ ದೇವಿಗೆ ನಿಂಬೆಹಣ್ಣಿನ ಮಾಲೆಯನ್ನು ಸಮರ್ಪಣೆಯನ್ನು ಮಾಡುವುದು. ಪ್ರತಿದಿನವೂ ಸಹ ಇಷ್ಟಕಾಮೇಶ್ವರಿಯ ನಾಮಸ್ಮರಣೆಯಿಂದ ದಿನಮಾನವನ್ನು ಪ್ರಾರಂಭ ಮಾಡುವುದರಿಂದ ಸಕಲ ಶುಭ ಫಲಗಳು ಸಹ ಉಂಟಾಗಲಿವೆ. ಮಕರ ರಾಶಿ. ಈ ರಾಶಿಯವರು ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸುವುದು ಸೂಕ್ತ. ಸ್ತ್ರೀಯರು ಸ್ತನಗಳು, ಗರ್ಭಾಶಯಗಳು ಮತ್ತು ಚರ್ಮಗಳಿಗೆ ಸಂಬಂಧಪಟ್ಟ ಅನೇಕ ನೋವುಗಳು ಸಹ ನಿಮ್ಮನ್ನು ಬಾಧಿಸಲಿವೆ. ಆದಷ್ಟು ವೈದ್ಯರ ಸಲಹೆಯಂತೆ ನಡೆದುಕೊಳ್ಳುವುದು ಉತ್ತಮ. ಆರೋಗ್ಯವೇ ಭಾಗ್ಯ ಅನ್ನೋದನ್ನ ಪ್ರತಿಯೊಬ್ಬರೂ ಸಹ ಮಕರ ರಾಶಿಯವರು ಮರೆಯದಿರಿ. ರಾಜಕೀಯ ಮುಖಂಡರುಗಳಿಗೆ, ಮಕರ ರಾಶಿಯ ರಾಜಕೀಯ ಮುಖಂಡರುಗಳಿಗೆ ಉನ್ನತ ಸ್ಥಾನಮಾನಗಳು ಒದಗಿ ಬರಲಿವೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಮತ್ತು ಅನೇಕ ನಿಮ್ಮ ಕಳೆದು ಹೋದ ಸಂಬಂಧಿಗಳು ಮತ್ತು ಸಂಬಂಧಿಕರು ಭೇಟಿಯಾಗಲಿವೆ. ಕೋರ್ಟು ಕಚೇರಿಯ ವ್ಯವಹಾರ ವ್ಯಾಪಾರಗಳಲ್ಲಿ ಕೆಲಸಗಳಲ್ಲಿ ಜಯಪ್ರಾಪ್ತಿ ಉಂಟಾಗಲಿದೆ. ಭೂಮಿಯ ತೊಂದರೆಗಳು ಮತ್ತು ಭೂವ್ಯಾಜ್ಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರವಾಗಲಿವೆ. ನೂತನ ಭೂಮಿಯ ಖರೀದಿ ಮಾಡುವುದು ಮತ್ತು ವಾಹನ ಲಾಭಗಳು ಮತ್ತು ಪಶು ಲಾಭಗಳನ್ನು ಸಹ ತೋರಿಸ್ತಾ ಇರೋದ್ರಿಂದ ಆದಷ್ಟು ಸಹ ಮಕರ ರಾಶಿಗೆ ಶುಭ ಫಲಗಳನ್ನು ನೀಡುತ್ತಾ ಇದೆ. ಆದಷ್ಟು ಸಹ ಆರೋಗ್ಯದ ಕಡೆ ಗಮನವನ್ನು ಮಕರ ರಾಶಿಯವರು ವಹಿಸುವುದು ಸೂಕ್ತ. ಇಷ್ಟಕಾಮೇಶ್ವರಿ ದೇವಿಗೆ ರುದ್ರಾಭಿಷೇಕವನ್ನು ಮಾಡುವುದು, ಇಷ್ಟಕಾಮೇಶ್ವರಿಯ ನಾಮಸ್ಮರಣೆಯನ್ನು ಪ್ರತಿಕ್ಷಣದಲ್ಲೂ ಮಾಡುವುದರಿಂದ ಬರುವ ಎಲ್ಲ ಅಪಾಯಗಳಿಂದ ಪಾರಾಗಬಹುದು. ಕುಂಭರಾಶಿ. ಈ ರಾಶಿಯವರಿಗೆ ಸಾಡೆ ಸಾತಿನ ಪ್ರಭಾವ ನಡೆಯುತ್ತಿದ್ದು ಅನೇಕ ಸಮಸ್ಯೆಗಳಲ್ಲಿ ತೊಳಲಾಡ್ತಾ ಇದ್ರ. ಆದರೆ ಗುರುವಿನ ಮಾರ್ಗದರ್ಶನದಂತೆ ತಾವುಗಳು ನಡೆದರೆ ಖಂಡಿತ ಈ ಸಾಡೆ ಸಾತಿನ ಪ್ರಭಾವದಿಂದ ಹೊರಬರಬಹುದು ಮತ್ತು ನಿಮ್ಮ ಶ್ರಮದ ಶಕ್ತಿಯನ್ನು ಇಡೀ ಜಗತ್ತಿಗೆ ಸಹ ತೋರಿಸಬಹುದಾಗಿದೆ. ಏಕೆಂದರೆ ಹರ ಮುನಿದರು ಗುರು ಕಾಯುವ ಅಂತಂದು ಹೇಳ್ತಾರೆ. ಆದ್ದರಿಂದ ಕುಂಭರಾಶಿಯವರು ಆದಷ್ಟು ಗುರುವಿನ ಮಾರ್ಗದರ್ಶನದಂತೆ ನಡೆದರೆ ಇಡೀ ಜಗತ್ತಿಗೆ ನಿಮ್ಮ ಶ್ರಮದ ಫಲವನ್ನು ತೋರಿಸಬಹುದಾಗಿದೆ. ಮತ್ತು ಈ ಗ್ರಹಣದಿಂದ ಕುಟುಂಬದಲ್ಲಿ ಕಲಹಗಳು ನಡೆಯುವಿಕೆ
ಮನಸ್ತಾಪಗಳು ಮತ್ತು ಪ್ರೇಮ ವಿವಾಹಗಳಲ್ಲಿ ಕಲಹಗಳು ಮತ್ತು ವಿವಾಹ ವಿಚ್ಛೇದನಗಳು ಸಹ ಜಾಸ್ತಿ ಆಗ್ತಾ ಇದ್ದಾವೆ. ಕೆಲವರಿಗೆ ಮರವಿನಿಂದ ಉಂಟಾಗುವ ರೋಗಗಳು ಜಾಸ್ತಿ ಆಗುವಿಕೆ. ಆದ್ದರಿಂದ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಮತ್ತು ಭೂ ವ್ಯವಹಾರದಲ್ಲಿ ಜಾಗರೂಕತೆಯನ್ನು ಕುಂಭರಾಶಿಯವರು ವಹಿಸಬೇಕು. ಇಲ್ಲ ಅಂತಂದರೆ ಅದೆಷ್ಟೋ ಮೋಸವಾಗುವ ಸಾಧ್ಯತೆಗಳನ್ನು ತೋರಿಸ್ತಾ ಇರೋದ್ರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಮತ್ತು ಕೋರ್ಟು ಕಚೇರಿಯ ಕೆಲಸಗಳನ್ನು ಆದಷ್ಟು ಮುನ್ನೋಡುವುದರಿಂದ ಇದರಿಂದ ಕುಂಭರಾಶಿಯವರಿಗೆ ಒಳಿತನ್ನು ಉಂಟು ಮಾಡುತ್ತದೆ. ಮತ್ತು ಸಮುದ್ರ ಸ್ನಾನದಿಂದ ಕುಂಭರಾಶಿಯವರಿಗೆ ಶುಭ ಫಲಗಳನ್ನು ಉಂಟು ಮಾಡ್ತಾ ಇದೆ. ಪರಿಹಾರ: ಇಷ್ಟಕಾಮೇಶ್ವರಿ ದೇವಿಗೆ ತುಳಸಿಯನ್ನು ಅರ್ಪಣೆಯನ್ನು ಮಾಡುವುದು. ಇಷ್ಟಕಾಮೇಶ್ವರಿಯ ನಾಮಸ್ಮರಣೆಯಿಂದ ದಿನವನ್ನು ಪ್ರಾರಂಭ ಮಾಡುವುದರಿಂದ ಸಕಲ ಶುಭ ಫಲಗಳನ್ನು ಸಹ ಉಂಟು ಮಾಡ್ತಾ ಇದೆ. ಮೀನರಾಶಿ. ಮೀನರಾಶಿಯವರಿಗೆ ಭೂ ವ್ಯವಹಾರದಲ್ಲಿ ಲಾಭವನ್ನು ಪಡಿತಾ ಹೋಗ್ತೀರಾ. ಬಂಗಾರದ ವ್ಯಾಪಾರಿಗಳಿಗೆ ಅಧಿಕ ಲಾಭ ಉಂಟಾಗ್ತಾ ಹೋಗುತ್ತೆ. ವಿದೇಶ ಪ್ರವಾಸಗಳು, ಪುಣ್ಯಕ್ಷೇತ್ರಗಳ ದರ್ಶನ, ಸಮಾಜದಲ್ಲಿ ಕೀರ್ತಿ, ಪ್ರತಿಷ್ಠೆ, ಗೌರವಗಳು ಸಹ ಸಿಗಲಿವೆ. ಧಾರ್ಮಿಕ ಮುಖಂಡರುಗಳಿಗೆ ಯಶಸ್ಸು ದೊರೆಯಲಿದೆ. ಆದಷ್ಟು ಆರೋಗ್ಯದ ಕಡೆ ಕಾಳಜಿಯನ್ನು ವಹಿಸೋದು ಸೂಕ್ತ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಉಂಟಾಗಲಿದೆ. ಆದರೂ ಕೆಲವೊಂದು ಮನಸ್ತಾಪಗಳು ನಿಮ್ಮನ್ನು ಬಾಧಿಸಲಿದೆ. ಮಾನಸಿಕ ಖಿನ್ನತೆಗೆ ಕಾರಣವಾಗಬಹುದು. ದೂರದ ಪ್ರಯಾಣಗಳಿಂದ ಲಾಭಗಳು ಉಂಟಾಗ್ತಾ ಇದ್ದಾವೆ. ಮೀನರಾಶಿಯವರಿಗೆ ಮನೆಯಲ್ಲಿ ವಿವಾಹ ಕಾರ್ಯಗಳು ಸಹ ಸುಸೂತ್ರವಾಗಿ ನಡೀತಾ ಇದ್ದಾವೆ. ಯಾರಿಗೆ ಇಷ್ಟು ದಿನ ವಿವಾಹಗಳಿಗೆ ವಿಘ್ನಗಳು ಉಂಟಾಗ್ತಾ ಬರುತ್ತಾ ಇತ್ತೋ ಆ ವಿಘ್ನಗಳೆಲ್ಲ ದೂರವಾಗಿ ಈ ಗ್ರಹಣದಿಂದ ಮೀನರಾಶಿಯವರಿಗೆ ಶೀಘ್ರವಾಗಿ ವಿವಾಹ ಭಾಗ್ಯಗಳು ಸಹ ಕೂಡಿ ಬರಲಾಯಿತೆ. ಮತ್ತು ಸಂತಾನ ಪ್ರಾಪ್ತಿ ಯೋಗಗಳು ಸಹ. ನೂತನ ಉದ್ಯೋಗಗಳನ್ನು ಪ್ರಾರಂಭಿಸಲು ಈ ರಾಶಿಯವರಿಗೆ ಸೂಕ್ತ ಸಮಯ ಇದಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ಲಾಭಗಳು ಸಹ ಉಂಟಾಗಲಿವೆ. ಆದಷ್ಟು ಮೀನರಾಶಿಯವರು ಎಚ್ಚರಿಕೆಯಿಂದ ಹಣಕಾಸಿನ ವಿಚಾರದಲ್ಲಿ ಇರುವುದು ಸೂಕ್ತ. ಪರಿಹಾರ: ಇಷ್ಟಕಾಮೇಶ್ವರಿ ದೇವಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆಯನ್ನು ಮಾಡುವುದು. ಇಷ್ಟಕಾಮೇಶ್ವರಿಯ ನಾಮಸ್ಮರಣೆಯಿಂದ ದಿನವನ್ನು ಪ್ರಾರಂಭ ಮಾಡುವುದರಿಂದ ಸಕಲ ಶುಭ ಫಲಗಳನ್ನು ಸಹ ಕಾಣಬಹುದಾಗಿದೆ. ಆದ್ದರಿಂದ ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಮತ್ತು ಸಮಸ್ತ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಭಕ್ತವೃಂದ, ಶಿಷ್ಯವೃಂದದ ಒಳಿತಿಗಾಗಿ, ಲೋಕ ಕಲ್ಯಾಣಕ್ಕೋಸ್ಕರ ಮತ್ತು ವಿಶೇಷವಾಗಿ ವಿಶ್ವ ಕಲ್ಯಾಣಕ್ಕೋಸ್ಕರ ಪವರ್ ಟಿವಿಯ ವತಿಯಿಂದ ಶೂಲಿನಿ ದುರ್ಗಾ ಹೋಮವನ್ನು ಶ್ರೀಪೀಠದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಂತಹ ಶೂಲಿನಿ ದುರ್ಗಾ ಹೋಮದಲ್ಲಿ ಸಕಲ ಭಕ್ತಾದಿಗಳು ಸಹ ಭಾಗವಹಿಸುವುದು. ಇದರಿಂದ ಎಲ್ಲ ಗ್ರಹಣ ದೋಷದ ಶಾಂತಿ ಉಂಟಾಗ್ತಾ ಇದೆ. ಇನ್ನು ಗ್ರಹಣ ದೋಷದಲ್ಲಿ ಕೆಲವೊಂದು ನಕ್ಷತ್ರದವರು ಸಹ ಭಾಗವಹಿಸೋದು ಸೂಕ್ತ. ಯಾವಪ್ಪ ಅಂತಂದರೆ ಧನುಸ್ಸು ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ಮೇಷರಾಶಿಗಳಿಗೆ ಶುಭ ಫಲಗಳು ಉಂಟು ಮಾಡಿದರೆ ಮಕರ, ತುಲಾ ರಾಶಿ, ಸಿಂಹ ರಾಶಿ, ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳು ಸಹ ಉಂಟಾಗಲಿವೆ. ಮತ್ತು ಎಚ್ಚರಿಕೆಯಿಂದ ಇರಬೇಕಾದ ರಾಶಿಗಳು ಅಂತಂದರೆ ಕುಂಭರಾಶಿ, ಮೀನರಾಶಿ, ಕಟಕ ರಾಶಿ, ವೃಶ್ಚಿಕ ರಾಶಿಗಳು ಸಹ ಎಚ್ಚರಿಕೆಯಿಂದ ಇರುವುದು ಸೂಕ್ತ. ಈ ಜೊತೆಯಲ್ಲಿ ಕೆಲವೊಂದು ನಕ್ಷತ್ರಗಳನ್ನು ಸಹ ನಿಮಗೆ ತಿಳಿಸ್ತೀನಿ. ಈ ನಕ್ಷತ್ರದವರು ಸಹ ಯಜ್ಞದಲ್ಲಿ ಭಾಗವಹಿಸೋದ್ರಿಂದ ತುಂಬ ಒಳ್ಳೆಯದು. ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ, ಪುನರಸು, ಪುಷ್ಯ, ಆಶ್ಲೇಷ, ವಿಶಾಖ, ಅನುರಾಧ, ಜ್ಯೇಷ್ಠ, ಆರಿದ್ರ, ಸ್ವಾತಿ, ಪೂರ್ವಾಷಾಢ, ಭರಣಿ, ಅಶ್ವಿನಿ, ಮಘ, ಮೃಗಶಿರ, ಚಿತ್ತ ಈ ನಕ್ಷತ್ರದವರು ಸಹ ಈ ಶೂಲಿನಿ ದುರ್ಗಾ ಹೋಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸುವುದರಿಂದ ಉತ್ತಮವಾದ ಫಲಗಳನ್ನು ಪಡಿಬಹುದಾಗಿದೆ. ಇನ್ನು ಗ್ರಹಣದಂದು ಏನಪ್ಪ ಮಾಡಬೇಕು ಅಂತಂದರೆ ಮಧ್ಯಾಹ್ನ 1:30 ಅಷ್ಟರೊಳಗೇ
ಆಹಾರವನ್ನು ಸೇವಿಸಬಹುದಾಗಿದೆ. ಇನ್ನು ಮಕ್ಕಳು, ಗರ್ಭಿಣಿಯರು, ವಯಸ್ಸಾದವರು ಮತ್ತು ರೋಗಿಗಳು ಅಶಕ್ತರಿರ್ತಾರೆ. ಇಂಥವರಿಗೆ ಗುರುಗಳೇ ನಾವು ಮಾಡಲಿಕ್ಕಾಗಲ್ಲ ಅನ್ನೋರು ಸಂಜೆ 5 ಗಂಟೆ 15 ನಿಮಿಷದೊಳಗೇನೂ ಸಹ ಅಲ್ಲಿವರೆಗೂ ಸಹ ಅವರು ಆಹಾರಗಳನ್ನು ಸ್ವೀಕಾರ ಮಾಡಬಹುದು. ಅಶಕ್ತರಿಗೆ ಮತ್ತು ರೋಗಿಗಳಿಗೆ ಗ್ರಹಣದ ಛಾಯೆದು ಯಾವುದೇ ಸೂತಕ ಇರೋದಿಲ್ಲ. ಆದಷ್ಟು ಸಹ ಅವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮತ್ತು ಈ ಗ್ರಹಣದ ಸಮಯದಲ್ಲಿ ಇಷ್ಟಕಾಮೇಶ್ವರಿ ದೇವಿಗೆ ಅಂದರೆ ಗ್ರಹಣ ಪ್ರಾರಂಭ ಆಗುವ 9 ಗಂಟೆ 53 ನಿಮಿಷದಿಂದ ತುಪ್ಪದ ದೀಪವನ್ನು ತಾವುಗಳು ಯಜ್ಞಕ್ಕೆ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಮನೆಯಲ್ಲೇ ತುಪ್ಪದ ದೀಪವನ್ನು ಅಂಟಿಸಿ ಇಷ್ಟಕಾಮೇಶ್ವರಿ ದೇವಿಯ ಸ್ಮರಣೆಯನ್ನು ಮಾಡೋದು. ಜೊತೆಯಲ್ಲಿ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅಕ್ಕಿ ಮತ್ತು ಉದ್ದಿನ ಕಾಳು, ಗೋಧಿ, ಕುಂಬಳಕಾಯಿ, ತುಪ್ಪ, ವೀಳ್ಯದೆಲೆ, ಅಡಕೆ ಮತ್ತು ಹಣ್ಣುಗಳನ್ನು ಮತ್ತು ಯಥಾಶಕ್ತಿಯಿಂದ ನಿಮ್ಮ ದಕ್ಷಿಣೆಯನ್ನು ಇಟ್ಟು ಅದನ್ನು ದಾನಾದಿಗಳನ್ನು ಮಾಡುವುದರಿಂದ ಸಹ ಈ ಗ್ರಹಣದ ದೋಷದ ಎಲ್ಲ ದೋಷಗಳು ಪರಿಹಾರವಾಗಿ ಶುಭ ಫಲಗಳನ್ನು ಸಹ ತಾವುಗಳು ಪಡೆಯಬಹುದಾಗಿದೆ. ಶೂಲಿನಿ ದುರ್ಗಾ ಹೋಮದಿಂದ ಸಕಲ ಮನೋರಥಗಳು ಸಹ ಪೂರ್ತಿ ಆಗುವುದರ ಜೊತೆಯಲ್ಲಿ ಸಕಲ ಅಭಿಷ್ಟಗಳು ಸಹ ಸಿದ್ಧಿಸ್ತಾ ಹೋಗ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ಶೂಲಿನಿ ದುರ್ಗಾ ಹೋಮದಲ್ಲಿ ಭಾಗವಹಿಸಿ ಆ ತಾಯಿ ಜಗನ್ಮಾತೆ ದುರ್ಗಾದೇವಿಯ ಅನುಗ್ರಹವನ್ನು ಪಡೆಯಿರಿ ಅಂತಂದೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಮಸ್ತರಿಗೂ ಸಕಲ ಸದ್ಭಕ್ತಾದಿಗಳಿಗೂ ಸಹ ಸಕಲ ಸನ್ಮಂಗಳವನ್ನು ದಯಪಾಲಿಸಲಿ ಅಂತಂದು ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀನಿ. ಓಂ ನಮಃ ಶಿವಾಯ.